शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪ್ಯಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 16ನೇ ಅಧಿಕರಣ 41ನೇ ಸೂತ್ರದ ಭಾಷ್ಯ. ಇಲ್ಲಿವರೆಗೆ ಪೂರ್ವ ಪಕ್ಷದ ಬಗ್ಗೆ ವಿಚಾರ ಮಾಡಿಕೊಂಡು ಬಂದರು. ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವನ ಒಂದು ಕರ್ತೃತ್ವ ಅನ್ನುವಂತಹದ್ದು ಅದು ಈಶ್ವರನ ಅಪೇಕ್ಷೆಯಿಂದಲೇ ಆಗ್ತದ ಅಂತ ಹೇಳಿ ಈಗ ಆಚಾರ್ಯರು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಏತಾಂ ಪ್ರಾಪ್ತಿಂ ತು ಶಬ್ದೇನ ವ್ಯಾವರ್ತ್ಯ ಪ್ರತಿಜಾನೀತೆ ಪರಾತ್ತಿತಿ. ಏತಾಂ ಪ್ರಾಪ್ತಿಂ, ಏತಾಂ ಅಂದ್ರ ಪೂರ್ವ ಪಕ್ಷ ಅಂತ. ಇಲ್ಲಿ ಪೂರ್ವ ಪಕ್ಷ ಅನ್ನುವಂತಹದ್ದು ಈ ರೀತಿಯಾಗಿ ಅವರು ತಮ್ಮ ವಿಚಾರವನ್ನ ತಿಳಿಸುತ್ತಿರ್ಲಿಕ್ಕಾಗಿ ಅಂತ. ತೂ ಶಬ್ದೇನ ವ್ಯಾವರ್ತ್ಯ ಪ್ರತಿಜಾನೀತೆ. ಇಲ್ಲಿ ತೂ ಅನ್ನುವಂತ ಶಬ್ದ ಸೂತ್ರದಲ್ಲಿ ತೂ ಅನ್ನುವಂತ ಶಬ್ದ ಬಂದದಲ್ಲ, ಪರಾತ್ತು ಅಂತ ಹೇಳಿ. ಆ ತೂ ಅನ್ನುವ ಶಬ್ದ ಯಾಕೆ ಬಂದದ ಅಂತಂದ್ರೆ ಆ ಒಂದು ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ. ವ್ಯಾವರ್ತ್ಯ ಅಂತಂದ್ರೆ ಏನು, ಅದನ್ನ ತಿರಸ್ಕಾರ ಮಾಡಿ ಅದನ್ನ ನಿರಾಕರಣೆ ಮಾಡಿ ಪ್ರತಿಜಾನೀತೆ ಪರಾತ್ತಿತಿ ಅಂದ್ರೆ ಇದು ಪರಮಾತ್ಮನಿಂದಲೇ ಅಂತ ಹೇಳಿ ನಮಗದು ಉಪದೇಶ ಮಾಡ್ತಾ ಇದೆ ಅಂತ. ಇಲ್ಲಿ ಅವ್ರೇನು ಪೂರ್ವ ಪಕ್ಷಿಯವರು ಜೀವನ ಕರ್ತೃತ್ವ ಅನ್ನುವಂತಹದ್ದು ಇದು ಈಶ್ವರನ ಅಪೇಕ್ಷೆಯಿಂದ ಆಗಿಲ್ಲ, ಅಂದ್ರೆ ಅದು ಈಶ್ವರನ ಅಪೇಕ್ಷೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಹಿಂದೆ ಹೇಳ್ಕೊಂಡು ಬಂದಿದ್ರಲ್ಲ, ಅದನ್ನ ಇಲ್ಲಿ ತಿರಸ್ಕಾರ ಮಾಡಿ ಇಲ್ಲಿ ಪರಮಾತ್ಮನಿಂದಲೇ, ಪರಾತ್ ಅಂದ್ರೆ ಏನು, ಪರಮಾತ್ಮನಿಂದಲೇ ಇಲ್ಲಿ ಯಾವ ಒಂದು ಜೀವನ ಕರ್ತೃತ್ವ ಅನ್ನುವಂತಹದ್ದು ನಡೀತದ ಅಂತ ಹೇಳಿ ಹೊರಟಿದ್ದಾರೆ. ಇವಾಗ ಅವಿದ್ಯಾವಸ್ಥಾಯಾಂ ಕಾರ್ಯಕರಣ ಸಂಗಾತ ಅವಿವೇಕದರ್ಶಿನಃ ಜೀವಸ್ಯ ಅವಿದ್ಯಾ ತಿಮಿರಾಂಧಸ್ಯ ಸತಃ ಪರಸಾದಾತ್ಮನಃ ಕರ್ಮಾಧ್ಯಕ್ಷಾತ್ ಸರ್ವಭೂತಾದಿವಾಸಾತ್ ಸಾಕ್ಷಿನಃ ಚೇತಯಿತುಃ ಈಶ್ವರಾತ್ ತದನುಜ್ಞೆಯ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ ಸಂಸಾರಸ್ಯ ಸಿದ್ಧಿ. ಈಗ ಅದನ್ನ ಭಾಷ್ಯದಲ್ಲಿ ವಿಸ್ತಾರ ಮಾಡ್ತಾರವರು. ಅವಿದ್ಯಾವಸ್ಥಾಯಾಮ್ ಅಂದ್ರೆ ಅವಿದ್ಯಾವಸ್ಥೆಯೊಳಗ. ಅವಿದ್ಯಾವಸ್ಥೆ ಅಂದ್ರೇನು, ಈ ದೇಹವೇ ತಾನು ಅಂತ ತಿಳ್ಕೊಳ್ಳೋದು, ಪ್ರಪಂಚ ಸತ್ಯ ಅಂತ ತಿಳ್ಕೊಳ್ಳೋದು, ದೇಹಕ್ಕಿಂತಲೂ ನಾನು ಬೇರೆ ಇಲ್ಲ ಅಂತ ಹೇಳಿ ಇದೇನು ನಾವು ತಿಳ್ಕೊಂಡೇವಲ್ಲ, ಇದನ್ನ ಅವಿದ್ಯಾವಸ್ಥೆ ಅಂತ ಕರೀತಾರೆ. ಇಲ್ಲಿ ಕಾರ್ಯಕರಣ ಸಂಗಾತ ಅವಿವೇಕ ದರ್ಶಿನ. ಕಾರ್ಯ ಅಂದ್ರೆ ಈ ಶರೀರ, ಕರಣಗಳು ಅಂತಂದ್ರೆ ಇಲ್ಲಿ ಅಂತಃಕರಣ ಆಗಿರಬಹುದು ಅಥವಾ ದಶೇಂದ್ರಿಯಗಳಾಗಿರಬಹುದು. ಇವುಗಳ ಸಮೂಹವೇ ಯಾವುದು, ಇದು ಸಮಸ್ತ ಶರೀರ ಇದು ಏನೈತಲ್ರಿ, ಕಾರ್ಯಕರಣಗಳ ಸಮೂಹವೇ ಇಲ್ಲಿ ಅವಿವೇಕ ದರ್ಶಿನ. ಅವಿವೇಕ ಅಂತಂದ್ರೆ ಏನು, ಇದನ್ನ ಪೃಥಕ್ಕರಿಸಿ ತಿಳಿದುಕೊಳ್ಳಲಾರದೆ. ಯಾಕಂದ್ರೆ ಇಲ್ಲಿ ದೇಹ ಮತ್ತು ಇಂದ್ರಿಯಾದಿಗಳಿಗಿಂತ ವಿಲಕ್ಷಣವಾಗಿ ಒಬ್ಬ ಆತ್ಮ ಇದ್ದಾನೆ ಅನ್ನೋದನ್ನ ಗುರು ಮತ್ತು ಶಾಸ್ತ್ರಗಳಿಂದ ಅದನ್ನ ವಿಂಗಡಿಸಿ ತಿಳ್ಕೋಬೇಕು. ಆದ್ರೆ ನಾವು ತಿಳ್ಕೊಂಡಿಲ್ಲ. ಜೀವನಾಗಿರ್ತಕ್ಕಂಥವನು ಇಲ್ಲಿ ಯಾವನು ಈ ಕಾರ್ಯಕರಣ ಸಂಘಾತವನ್ನ ವಿಂಗಡಿಸಿ ತಿಳಿದುಕೊಳ್ಳಲಾರದೆ ಅಂತ ಅವನು ಅಜ್ಞಾನಾವಸ್ಥೆಯಲ್ಲಿ ಏನ್ ಮಾಡಿದಾನ, ಈ ಕಾರ್ಯಕರಣಗಳ ಒಂದು ಸಮೂಹ ರೂಪವಾಗಿರ್ತಕ್ಕಂಥ ಈ ದೇಹಾದಿಗಳ ಒಂದು ವಿವೇಕ ಅನ್ನುವಂತಹದ್ದನ್ನ ಮಾಡದೆ, ಅಂದ್ರೆ ಆತ್ಮಾನಾತ್ಮ ವಿಚಾರವನ್ನ ಮಾಡದೆ ಅಂತ. ಅವಿದ್ಯಾ ತಿಮಿರಾಂಧಸ್ಯ, ಇಲ್ಲಿ ಅವಿದ್ಯೆ ಅನ್ನುವಂತ ಒಂದು ಕುರುಡುತನ ಬಂದ್ಬಿಟ್ಟೈತೆ ಅವನಿಗೆ. ಅವಿದ್ಯೆ ಅಂತಂದ್ರೆ ಇಲ್ಲಿ ಅಜ್ಞಾನ ಅನ್ನುವಂತಹದ್ದೇ ಇಲ್ಲಿ
ಅಂಧಕಾರ ಅಂತ. ಈಗ ಅವ್ ಕುರುಡಾಗ್ಬಿಟ್ಟಾನ ಅಂತ, ಅವನಿಗೆ ಅವಿದ್ಯೆ ಅನ್ನುವಂತ ಒಂದು ಕಣ್ಣಿನ ಪರೆ ಬಂದೈತೆ ಅಂತ. ಅವನಿಗೆ ಕಣ್ಣಿನ ಪರೆ ಬಂದ್ರ ಹೆಂಗ ಮನುಷ್ಯ ಕುರುಡಾಗ್ಬಿಡ್ತಾನಲ್ರಿ, ಅವ್ನು ಯಾವ ವಸ್ತುವನ್ನು ಹೆಂಗ್ ನೋಡೋದಿಲ್ವಲ್ಲ, ಹಾಗೆ ಇಲ್ಲಿ ಅವಿದ್ಯೆ ಅನ್ನುವಂತ ಒಂದು ಕಣ್ಣಿನ ಪರೆಯ ಮೂಲಕವಾಗಿ ಇವನು ಕುರುಡನಾಗಿರ್ತಕ್ಕಂಥವನು. ಯಾರು? ಈ ಜೀವಸ್ಯ ಅಂತ. ಇಂಥ ಜೀವನಿಗೆ ಅವಿದ್ಯಾ ತಿಮಿರಾಂಧಸ್ಯ ಸತಃ ಪರಸ್ಮಾದಾತ್ಮನಃ ಅಂದ್ರೆ ಇಂಥ ಜೀವ ಏನದ ಅಂತಂದ್ರೆ ಪರಸ್ಮಾದಾತ್ಮನಃ. ಪರಸ್ಮಾತ್ ಅಂತಂದ್ರೆ ಇಲ್ಲಿ ಪರಬ್ರಹ್ಮ ಅಂತ, ಪರಮಾತ್ಮ. ಪರಸ್ಮಾದಾತ್ಮನಃ ಕರ್ಮಾಧ್ಯಕ್ಷಾತ್ ಅಂದ್ರೆ ಅವನು ಕರ್ಮಗಳ ಅಧ್ಯಕ್ಷನಾಗಿದ್ದಾನ. ಯಾಕಂದ್ರೆ ಆ ಪರಮಾತ್ಮನ ಸನ್ನಿಧಿಯೊಳಗನ ಎಲ್ಲಾ ಜೀವಿಗಳು ಕರ್ಮಗಳನ್ನ ಮಾಡ್ತಾ ಇದ್ದಾವೆ ಅಂತಿಲ್ಲಿ. ದೇಹಾದಿಗಳು ಕ್ರಿಯಾ ಮಾಡಬೇಕಾಗಿತ್ತು ಅಂತಂದ್ರೆ ಒಳಗ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಆತ್ಮ, ಪರಮಾತ್ಮ. ಪರಮಾತ್ಮ ದೇಹದಲ್ಲಿ ಇದ್ದಾಗಲೇ ನಾವು ನೋಡೋದಾಗ್ಲಿ, ಕೇಳೋದಾಗ್ಲಿ, ಮುಟ್ಟೋದಾಗ್ಲಿ, ಹೋಗೋದಾಗ್ಲಿ ಇವೆಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ. ಅದಕ್ಕೆ ಅವನಿಗೆ ಕರ್ಮಾಧ್ಯಕ್ಷ ಅಂತ ಕರೀತಾರ. ಇದನ್ನ ಇದರಲ್ಲಿ ಒಂದು ಉಪನಿಷತ್ತಿನ ಮಂತ್ರದಲ್ಲೇ ಐತಿ ನೋಡ್ರಿ. ಏಕೋ ದೇವ ಸರ್ವಭೂತೇಷು ಗೂಢ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ನಿರ್ಗುಣಶ್ಚ ಅಂತ ಒಂದು ಮಂತ್ರ ಬರ್ತದ್ರಿ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತವನು. ಅವನು ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದಾನ ಮತ್ತು ಸರ್ವ ಜೀವರಾಶಿಗಳ ಒಳಗದಾನ. ಅವನು ಕರ್ಮಾಧ್ಯಕ್ಷ, ಕರ್ಮಗಳಿಗೆ ಅವನು ಅಧ್ಯಕ್ಷನಾಗಿದ್ದಾನೆ. ಕರ್ಮಾಧ್ಯಕ್ಷ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಹೇಳ್ತಾರೆ ಅವರು. ಅವನು ಸಾಕ್ಷಿಯಾಗಿದ್ದುಕೊಂಡು, ನಿರ್ಗುಣನಾಗಿದ್ದುಕೊಂಡು, ಚೇತನ ಸ್ವರೂಪನಾಗಿರುವಂತ ಒಬ್ಬನೇ ಒಬ್ಬ ಪರಮಾತ್ಮ ಎಲ್ಲ ಜೀವರಾಶಿಗಳ ಹೃದಯದೊಳಗೆ ಅತ್ಯಂತ ರಹಸ್ಯವಾಗಿದ್ದಾನೆ ಅಂತ ಅಂತೇಳಿ ಆ ಮಂತ್ರ ಏನ್ ಹೇಳ್ಯಾರ, ಅದರ ಅಭಿಪ್ರಾಯನೇ ಇಲ್ಲಿ ಐತಿ ನೋಡ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಕರ್ಮಾಧ್ಯಕ್ಷ ಅಂದ್ರೆ ಕರ್ಮಗಳಿಗೆ ಅಧ್ಯಕ್ಷನಾಗಿದ್ದುಕೊಂಡು ಎಲ್ಲಾ ಜೀವಗಳು ಮಾಡ್ತಕ್ಕಂತ ಕರ್ಮಗಳಿಗೆ ಆ ಪರಮಾತ್ಮ ಅಧ್ಯಕ್ಷನಾಗಿದ್ದಾನೆ. ಸರ್ವಭೂತಾದಿ ವಾಸಾತ್ ಮತ್ತು ಎಲ್ಲ ಭೂತಗಳಲ್ಲಿ ವಾಸನಾಗಿದ್ದಾನ. ಎಲ್ಲಾ ಭೂತಗಳಲ್ಲಿ ಅದಾನಂತವನು. ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಒಂದು ಇರುವೆ ಪರ್ಯಂತರವಾಗಿ ಎಷ್ಟು ಜೀವರಾಶಿಗಳದಾವಲ್ಲ, ಎಲ್ಲಾ ದೇಹಾದಿಗಳಲ್ಲಿ ಚೈತನ್ಯ ರೂಪನಾಗಿ ಆ ಪರಮಾತ್ಮನೇ ಇದ್ದಾನೆ ಅಂತ. ಅದಕ್ಕೆ ಸರ್ವಭೂತಾದಿ ವಾಸಾತ್. ಸಾಕ್ಷಿಣಃ ಚೇತಯಿತು. ಚೇತಯಿತು ಅಂದ್ರೆ ಅವನು ಚೈತನ್ಯ ಸ್ವರೂಪನಾಗಿ, ಮತ್ತು ಸಾಕ್ಷಿಣಃ ಎಲ್ಲಕ್ಕೂ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥವನು. ದೇಹಗಳಿಗೆ, ಇಂದ್ರಿಯಗಳಿಗೆ, ಅಂತಃಕರಣಾದಿಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಎಲ್ಲವನ್ನ ಬೆಳಗ್ತಾನಂತ, ಎಲ್ಲವನ್ನ ಅರಿತಾ ಇದ್ದಾನಂತ. ಈಶ್ವರಾತ್ ತದನುಜ್ಞೆಯ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ ಸಂಸಾರಸ್ಯ ಸಿದ್ಧಿ. ಅಂದ್ರೆ ಇಲ್ಲಿ ಅಂಥ ಚೇತನ ಸ್ವರೂಪನಾಗಿರ್ತಕ್ಕಂಥ ಯಾವ ಈಶ್ವರನದಾನಲ್ಲ, ಅಂಥ ಈಶ್ವರನ ಒಂದು ತದನುಜ್ಞೆಯ, ಅವನ ಆಜ್ಞಾ ಮೂಲಕವಾಗಿ ಅಂತ ಇಲ್ಲಿವರೆಗೆ ಹೇಳ್ಕೊತ ಬಂದ್ರಲ್ರಿ. ಪರಬ್ರಹ್ಮನಾಗಿರ್ತಕ್ಕಂಥ, ಕರ್ಮಾಧ್ಯಕ್ಷನಾಗಿರುವಂತ, ಸರ್ವಭೂತಾದಿವಾಸನಾಗಿರ್ತಕ್ಕಂಥವನು ಮತ್ತು ಸಾಕ್ಷಿಯಾಗಿರ್ತಕ್ಕಂಥವನು, ಚೇತನಾಗಿರ್ತಕ್ಕಂಥವನು, ಅಂಥ ಈಶ್ವರನ ಒಂದು ಆಜ್ಞಾನುಸಾರವಾಗಿ ಅಂತ, ಅವನ ಒಂದು ಆಜ್ಞೆಯಿಂದ ಅಂತ. ತದನುಜ್ಞೆಯ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ. ಇಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ ರೂಪವಾಗಿರ್ತಕ್ಕಂಥ ಸಂಸಾರಸ್ಯ ಸಿದ್ಧಿ. ಅಂದ್ರೆ ಈ ಸಂಸಾರ ಅನ್ನುವಂಥದ್ದು ಇದು ಸಿದ್ಧಿ ಆಗ್ತದ ಅಂತ. ಅಂದ್ರೆ ಈ ಸಂಸಾರ ಅನ್ನುವಂಥದ್ದು ಇದೆಲ್ಲ ನಡಿಬೇಕಾಗಿತ್ತು ಅಂತಂದ್ರೆ ಇದು ಪರಮಾತ್ಮನ ಆಜ್ಞಾನುಸಾರವಾಗಿ ನಡೀತದಂತ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತಾರಲ್ರಿ. ಪರಮಾತ್ಮನ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಕೂಡ ಚಲಿಸುವುದಿಲ್ಲ ಅಂತ. ಹಂಗ ಇಲ್ಲಿ ಜೀವ ಅವಿದ್ಯೆಯ ಅವಸ್ಥೆಯೊಳಗ ಈ ಕಾರ್ಯಕರಣಗಳ ಸಮೂಹ ರೂಪವಾಗಿರ್ತಕ್ಕಂಥ ಅನಾತ್ಮಗಳಿಗಿಂತಲೂ ಭಿನ್ನವಾಗಿರುವಂತ ಆ ಪರಮಾತ್ಮನನ್ನ ಅರಿಯದೆ ಅಜ್ಞಾನ ಮೂಲಕವಾಗಿ ಅವುಗಳಲ್ಲಿ ಇವನು ತಾಜಾತ್ಬೌಳ್ಳವನಾಗಿ ಏನಂತಾನವನು
ಅದನ್ನ ತಿಳಿಯದೇ ಅದಾನಂತ ಅವನು, ಅವನು ಕೂಡಾಗಿದ್ದಾನಂತ. ಅವಿದ್ಯೆ ಅನ್ನುವಂಥ ಒಂದು ಕಣ್ಣಿನ ಹೊರೆ ಬಂದು ಇವನು ಕುರುಡನಾಗಿ ಇಂಥ ಜೀವನಿಗೆ ಇಲ್ಲಿ ಪರಮಾತ್ಮನಿಂದ ಒಂದು ಪ್ರೇರಣೆ ಅನ್ನುವಂಥದ್ದು, ಒಂದು ಏನಂತಾರೆ ಅವನಿಗೆ, ಅವನ ಆಜ್ಞಾನುಸಾರವಾಗಿನೇ ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ರೂಪವಾಗಿರ್ತಕ್ಕಂಥ ಈ ಸಂಸಾರ ಅಂದ್ರೆ ಜೀವನ ಎಲ್ಲ ಕರ್ಮ ಎಲ್ಲ ಕ್ರಿಯಾದಿಗಳು ನಡೀತಾ ಇದ್ದಾವೆ ಅಂತ. ಇಲ್ಲಿ ಜೀವನಲ್ಲಿರ್ತಕ್ಕಂಥ ಕರ್ತೃತ್ವ ಅನ್ನುವಂಥದ್ದೇನಾದ, ಕರ್ತೃತ್ವ ಮತ್ತು ಭೋಕ್ತೃತ್ವ ಇದು ಎಲ್ಲ ಪರಮಾತ್ಮನ ಆಜ್ಞಾನುಸಾರವಾಗಿಯೇ ಇದೆಲ್ಲ ನಡೀತದ ಅಂತ ಹೇಳಿ ಹೊರಟಿದ್ದಾರೆ ಅವರು. ಆ ಬಳಕ ಹೇಳ್ತಾರ, ತದನುಗ್ರಹ ಹೇತುಕೇನೈವ ಚ ವಿಜ್ಞಾನೇನ ಮೋಕ್ಷ ಸಿದ್ಧಿರ್ಭವಿತುಂ ಅರ್ಹತಿ. ತದನುಗ್ರಹ, ತತ್ ಅಂದ್ರೆ ಯಾರು? ಆ ಪರಮಾತ್ಮ ಅಂತ. ಅವನ ಅನುಗ್ರಹದ ಒಂದು ಕಾರಣದಿಂದ ಅಂತ. ಹೇತುಕ ಅಂದ್ರೆ ಏನು? ಕಾರಣ ಅಂತ. ಹೇತುಕೈನೈವ, ತದನುಗ್ರಹ ಹೇತುಕೈನೈವ ಅಂದ್ರೆ ಪರಮಾತ್ಮನ ಒಂದು ಅನುಗ್ರಹದ ಕಾರಣದಿಂದಲೇ ಮತ್ತು ವಿಜ್ಞಾನೇನ ಅಂದ್ರೆ ವಿಶೇಷವಾದ ಒಂದು ಜ್ಞಾನ, ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನದಿಂದ, ಅನುಭವದಿಂದ ಅಂತನೂ ಕೂಡ ಅರ್ಥ ಆಕತಿ ಇಲ್ಲಿ. ವಿಜ್ಞಾನ ಅಂತಂದ್ರೆ ಅನುಭವದಂತ, ಪರಮಾತ್ಮನ ನಾವು ಅನುಭವ ಮಾಡ್ಕೊಳ್ಬೇಕಲ್ರಿ. ಆ ಅನುಭವದಿಂದಲೇ ಏನಾಗ್ತೈತಿ ನಮಗ? ಮೋಕ್ಷ ಸಿದ್ಧಿ ಅಂತ. ಮೋಕ್ಷ ಸಿದ್ಧಿ ಭವಿತುಂ ಅರ್ಹತಿ. ಅಲ್ಲಿ ಮೋಕ್ಷ ಸಿದ್ಧಿ ಅನ್ನುವಂತಹದ್ದು ಆಗ್ಲಿಕ್ಕೆ ಅರ್ಹತೆ ಆಗ್ತದಂತ. ಅಂದ್ರೆ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಆತ್ಮಜ್ಞಾನ ಮಾಡಿಕೊಂಡು ಅದರಿಂದ ಮೋಕ್ಷ ಸಿದ್ಧಿಯನ್ನು ಪಡ್ಕೋತೀವಿ ಅಂತ. ಅದಕ್ಕೆ ಅನೇಕ ಜನ್ಮ ಭಜನಾತ್ ಆತ್ಮಾನಂಸು ಚಿಕಿತ್ಸತಿ ಅಂತ ಹೇಳ್ತಾರಲ್ರಿ. ಅನಂತ ಜನ್ಮಗಳಲ್ಲಿ ಭಗವಂತನನ್ನ ನಾವು ಭಜಿಸಿ ಅವನ ಕೃಪಾ ಮೂಲಕವಾಗಿ ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ ನಮಗ ಬುದ್ಧಿ ಬರ್ತೈತೆ ಅಂತದು. ಪರಮಾತ್ಮನ್ ತಿಳ್ಕೊಳ್ಬೇಕನ್ನುವಂತ ನಮ್ಮಲ್ಲಿ ಇಚ್ಛಾ ಮೂಡಬೇಕಾದ್ರೆ ಅದು ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯ ಇರ್ಬೇಕಂತ. ಆತ್ಮಾನಾತ್ಮ ವಿವೇಕ ಅನ್ನುವಂಥದ್ದು ಸುಮ್ಮನೆ ಬರಂಗಿಲ್ಲ. ಅದು ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅಂತ ಪಾರಮಾರ್ಥ ಗೀತೆಯಲ್ಲಿ ಹೇಳ್ಯಾರ ನೋಡ್ರಿ. ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯ ಇದ್ರನೇ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂತ ಒಂದು ವಿಚಾರ, ಇದಕ್ಕೆ ವಿವೇಕ ಅಂತ ಕರೀತಾರ. ವಿವೇಕ ಉದ್ಭವ ಆಗ್ಬೇಕಂದ್ರೂ ಕೂಡ ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯ ಬೇಕು ಅಂತ ಹೇಳಿದ್ರು ಇಲ್ಲಿ. ಹಂಗ ಇಲ್ಲಿ ನಮಗ ಪರಮಾತ್ಮನ ಒಂದು ವಿಶೇಷ ಜ್ಞಾನ, ಅಭೇದ ಜ್ಞಾನ, ಆ ಬ್ರಹ್ಮಜ್ಞಾನ ಆಗ್ಬೇಕಂದ್ರೂ ಕೂಡ ಅದು ಪರಮಾತ್ಮನ ಅನುಗ್ರಹದ ಒಂದು ಕಾರಣದಿಂದಲೇ ಆಗ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಕುತಃ ಇದನ್ನ ಹೇಗೆ ಹೇಳ್ತಾ ಇದ್ದೀರಿ, ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ಏಕೆ ಅಂತಂದ್ರೆ ಇಲ್ಲಿ ತತ್ಶ್ರುತೇ ಅಂದ್ರೆ ಹಾಗೆ ಶ್ರುತಿ ಅನ್ನುವಂತಹದ್ದು ಇದೆ ಅಂತ. ಶ್ರುತಿ ಅನ್ನುವಂತಹದ್ದು ಆ ರೀತಿಯಾಗಿ ಹೇಳ್ತಾ ಇದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತ ಆಚಾರ್ಯ ಹೇಳಿದ್ರಿ. ಯದ್ಯಪಿ ದೋಷ ಪ್ರಯುಕ್ತ ಸಾಮಗ್ರಿ ಸಂಪನ್ನಶ್ಚ ಜೀವಃ ಯದ್ಯಪಿ ಚ ಲೋಕೆ ಕೃಷ್ಯಾದಿಷು ಕರ್ಮಸು ನ ಈಶ್ವರ ಕಾರಣತ್ವಂ ಪ್ರಸಿದ್ಧಂ. ಯದ್ಯಪಿ ಅಂತಂದ್ರೆ ಒಂದು ವೇಳೆ ಅಂತ. ದೋಷ ಪ್ರಯುಕ್ತ ಸಾಮಗ್ರಿ ಸಂಪನ್ನಶ್ಚ ಅಂದ್ರೆ ಇಲ್ಲಿ ದೋಷದಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ದೋಷಗಳು? ಜೀವನಲ್ಲಿ ರಾಗಾದಿ ದೋಷಗಳದಾವಲ್ರಿ, ಅವನಲ್ಲಿ ರಾಗ, ದ್ವೇಷ, ಅಭಿನಿವೇಶ ಇವೆಲ್ಲ ದೋಷಗಳದಾವಲ್ರಿ. ಈ ದೋಷಗಳಿಂದ ಇಲ್ಲಿ ಜೀವನಾಗಿರ್ತಕ್ಕಂಥವನು ಕೂಡಿಕೊಂಡು ಅಂತ. ದೋಷ ಪ್ರಯುಕ್ತ ಸಾಮಗ್ರಿ ಸಂಪನ್ನಶ್ಚ, ಸಾಮಗ್ರಿಗಳಿಂದ ಕೂಡಿಕೊಂಡು ಅಂತ. ಯಾವುದು? ಕ್ರಿಯಾ ಸಾಮಗ್ರಿಗಳು, ಕ್ರಿಯಾ ಸಾಮಗ್ರಿಗಳದಾವಲ್ಲ ಅವುಗಳಿಂದಲೂ ಅವನು ಕೂಡಿಕೊಂಡು. ಸಂಪನ್ನಶ್ಚ ಜೀವ ಯದ್ಯಪಿ ಚ ಲೋಕೆ ಕೃಷ್ಯಾದಿಷು ಕರ್ಮಸು, ಈ ಲೋಕದೊಳಗ ಒಕ್ಕಲ್ತನ ಅದಲ್ರಿ. ಕೃಷ್ಯಾದಿಷು ಅಂತಂದ್ರೆ ಒಕ್ಕಲ್ತನ ಮಾಡ್ತಾರಲ್ರಿ, ಭೂಮಿ ಕೆಲಸ ಮಾಡ್ತಾರಲ್ರಿ. ಆ ಮೊದಲಾಗಿರ್ತಕ್ಕಂಥ ಒಂದು ಕರ್ಮಗಳಲ್ಲಿ, ಕರ್ಮಗಳಲ್ಲಿ ನ ಈಶ್ವರ ಕಾರಣತ್ವಂ ಪ್ರಸಿದ್ಧಂ, ಅಲ್ಲಿ ಈಶ್ವರನ ಕಾರಣ ಅನ್ನುವಂತಹದ್ದು ಪ್ರಸಿದ್ಧಿಲ್ಲ.
ಈಗ ನಾವು ಒಕ್ಕಲ್ತನದು ಮಾಡ್ತೇವಲ್ಲ, ಅಲ್ಲಿ ಏನಪ್ಪ ಈಶ್ವರನ ಕೃಪಾ ಬೇಕಂತ ಹೇಳ್ತೇವನ್ರಿ ಅಲ್ಲಿ. ಅಲ್ಲಿ ಈಶ್ವರನ ಒಂದು ಆ ಕರ್ಮಗಳನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಅವನೇ ಅಲ್ಲಿ ಏನಾದರೂ ನಮಗೆ ಪ್ರೇರಣೆ ಇದಾಕೈತಿ ಅಂತಂದ್ರೆ ಅದೇನಿಲ್ಲ. ಅಲ್ಲಿ ಈಶ್ವರ ಕಾರಣತ್ವ ಅನ್ನುವಂಥದ್ದು ಲೋಕದಲ್ಲಿ ಪ್ರಸಿದ್ಧವಾಗಿಲ್ಲ. ಯಾವುದೋ ಈ ರಾಗಾದಿ ದೋಷಗಳಿಂದ ಕೂಡಿಕೊಂಡಿರ್ತಕ್ಕಂಥ ಜೀವನಿಗೆ ಅಲ್ಲಿ ಅನೇಕ ಕ್ರಿಯೆಗಳನ್ನು ಮಾಡತಕ್ಕಂಥ ಸಾಮಗ್ರಿ ಇದ್ರೂ ಕೂಡ, ಆದ್ರೂ ಲೋಕದೊಳಗ ಕೃಷಿ ಅಂದ್ರೆ ಒಕ್ಕಲ್ತನ ಮೊದಲಾಗಿರತಕ್ಕಂಥ ಕ್ರಮಗಳಲ್ಲಿ ಈಶ್ವರ ಕಾರಣತ್ವ ಅನ್ನುವಂತಹದ್ದು ಅಷ್ಟು ಪ್ರಸಿದ್ಧವಾಗಿಲ್ಲ ಅಂತ. ತಥಾಪಿ ಸರ್ವಾಸ್ವೇವ ಪ್ರವೃತ್ತಿಷು ಈಶ್ವರೋ ಹೇತುಕರ್ತ ಇತಿ ಶ್ರುತೇಃ ಪ್ರವಸೀಯತೆ. ತಥಾಪಿ ಅಂದ್ರೆ ಆದಾಗ್ಯೂ ಅಂತ. ಯದ್ಯಪಿ ತಥಾಪಿ, ಯದ್ಯಪಿ ಎಲ್ಲಿ ಬಂತಂದ್ರೆ ಅಲ್ಲಿ ತಥಾಪಿ ಬಂದೇ ಬರ್ತದಂತ. ಯದ್ಯಪಿ ಅಂದ್ರೆ ಒಂದು ವೇಳೆ, ತಥಾಪಿ ಅಂದ್ರೆ ಆದಾಗ್ಯೂ ಅಂತ. ಸರ್ವಾಸ್ವೇವ ಪ್ರವೃತ್ತಿಷು, ಈಗ ಜೀವನ ಮಾಡತಕ್ಕಂತ ಎಲ್ಲಾ ಪ್ರವೃತ್ತಿಗಳಲ್ಲಿ ಅವ ಏನೇನು ಮಾಡ್ತಾನೋ ಪ್ರತಿಯೊಂದು ಪ್ರವೃತ್ತಿಗಳಲ್ಲಿ ಆ ಈಶ್ವರನೇ ಏನಾಗಿದ್ದಾನೆ ಅಂತಂದ್ರೆ ಈಶ್ವರೋ ಹೇತುಕರ್ತ, ಆ ಈಶ್ವರನೇ ಕಾರಣಕರ್ತನಾಗಿದ್ದಾನೆ ಅಂತ. ಈಶ್ವರನ ಕಾರಣದಿಂದಲೇ ಎಲ್ಲಾ ಪ್ರವೃತ್ತಿಗಳು ಉಂಟಾಗ್ತಾ ಇದ್ದಾವಂತ. ಜೀವನ ಪ್ರತಿಯೊಂದು ಪ್ರವೃತ್ತಿಗಳು ಉಂಟಾಗಬೇಕಾಗಿತ್ತು ಅಂತಂದ್ರೆ ಅದಕ್ಕ ಅಲ್ಲಿ ಈಶ್ವರನ ಒಂದು ಕೃಪಾ ಅನ್ನುವಂತಹದ್ದು ಬೇಕು. ಅವನ ಕೃಪಾ ಹೇತುವಿನಿಂದಲೇ ಅಂದ್ರೆ ಕಾರಣದಿಂದಲೇ ಆಗ್ತದ ಅಂತ ಹೇಳಿ ಹಿಂಗ ನಮಗೆ ಶ್ರುತಿ ಅನ್ನುವಂತಹದ್ದು ನಿಶ್ಚಯವಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರು ಅವರು. ಅವಶ್ಯ ತಥಾ ಹಿ ಶ್ರುತಿರ್ಭವತಿ. ಹಾಗಾದ್ರೆ ಏನಪ್ಪ ಶ್ರುತಿ ಇದೆ, ಶ್ರುತಿ ಪ್ರಮಾಣ ಕೊಡ್ರಲ್ಲ ಅಂತಂದ್ರೆ ಅದಕ್ಕೆ ಆ ಶ್ರುತಿ ವಿಚಾರವನ್ನ ಹೇಳ್ತಾ ಇದ್ದಾರೆ. ಶ್ರುತಿ ಅಲ್ಲಿ ಏನ್ ನಿಶ್ಚಯ ಮಾಡಿ ಹೇಳ್ತದ ಅಂತಂದ್ರೆ, ಅದಕ್ಕಂದ್ರೆ ಅವರು ಏಷ ಹೇವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಭೂಲೋಕೇಭ್ಯ ಉನ್ನಿನೀಶತೆ. ಏಷ ಹೇವ ಅಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಅಧೋ ನಿನೀಶತೆ. ಏಷ ಹೇವ ಸಾಧು ಕರ್ಮ ಕಾರಯತಿ ಅಂದ್ರೆ ಯಾವನನ್ನ ಈ ಲೋಕಗಳಿಂದ ಮೇಲಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಪರಮಾತ್ಮ ಇವನು ಬಹಳಷ್ಟು ಪುಣ್ಯ ಮಾಡ್ಯಾನಪ್ಪ, ಒಳ್ಳೆ ಪವಿತ್ರಾತ್ಮದಾನ, ಇವನ ಮೇಲಿನ ಲೋಕಗಳಿಗೆ ತಗೊಂಡು ಹೋಗ್ಬೇಕು, ಸ್ವರ್ಗಾದಿ ಲೋಕಗಳು, ಸ್ವರ್ಗ ಆಗಲಿ ಅಥವಾ ಸತ್ಯಲೋಕ ಆಗಲಿ ವೈಕುಂಠ ಆಗಲಿ ಆ ಮೇಲಿನ ಲೋಕಗಳಿಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಇಚ್ಛಾ ಮಾಡ್ತಾನಲ್ಲ, ಅವನಿಗೆ ಏನ್ ಮಾಡ್ತಾನ ಅಂತಂದ್ರೆ ಪರಮಾತ್ಮನೇ ಅವನ ಕಡೆಯಿಂದ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪುಣ್ಯಕಾರನ ಮಾಡಿಸ್ತಾನಂತ. ದಾನ ಧರ್ಮ ಯಜ್ಞ ಯಾಗ ಜಪ ತಪ ಸತ್ಸಂಗ ಮತ್ತಿಂತ ಒಳ್ಳೆ ಉತ್ತಮ ಕರ್ಮಗಳನ್ನ ಮಾಡುವಂತೆ ಪರಮಾತ್ಮನೇ ಅಲ್ಲಿ ಪ್ರೇರಣೆ ಮಾಡ್ತಾರಂತಲ್ಲಿ. ಯಾವನನ್ನ ಈ ಲೋಕಗಳಿಂದ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಒಯ್ಬೇಕು ಅಂತೇಳಿ ಆ ಪರಮಾತ್ಮನಲ್ಲಿ ಸಂಕಲ್ಪ ಆಗಿರ್ತದಲ್ಲ, ಅವ ಇಚ್ಛಾ ಮಾಡಿದ ಅಂತಂದ್ರೆ ಅವನನ್ನ ಏನ್ ಮಾಡ್ತಾನ, ಅವನು ಆ ಉತ್ತಮವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದು. ಏಷ ಏವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಅಂದ್ರೆ ಈ ಲೋಕದಿಂದ ಮೇಲಿನ ಲೋಕಗಳಿಗೆ ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಕರ್ಕೊಂಡು ಹೋಗ್ಬೇಕಂತಂದ್ರೆ ಅವನು ಉತ್ತಮ ಕರ್ಮಗಳನ್ನ ಮಾಡುವಂತೆ ಅವನಿಗೆ ಪ್ರೇರಣೆಯನ್ನ ಮಾಡ್ತಾ ಇದ್ದಾನ ಅಂತ. ಏಷ ಹೇವ ಅಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಅಧೋ ನಿನೀಶತೆ. ಇನ್ನ ಯಾವಾತನನ್ನ ಕೆಳಗಿಳಿಸ್ಬೇಕು ಅನ್ನೋಂತ ಇಚ್ಛಾ ಆಗ್ತೈತು, ಕೆಳಗಿನ ಅಂದ್ರೆ ಕೆಳಗಿನ ಲೋಕಗಳು, ನರಕ ಲೋಕ ಪಾತಾಳ ಲೋಕ ಇಂಥವು ಲೋಕಗಳು ಅದಾವಲ್ರಿ, ಅಂತ ಲೋಕಗಳಿಗೆ ಅವನನ್ನ ಒಯ್ಬೇಕಪ್ಪ, ಅವನ ಕೆಳಗಿಳಿಸ್ಬೇಕು ಅಂತ ಅವನಲ್ಲಿ ಸಂಕಲ್ಪ ಇತ್ತು ಅಂತಂದ್ರೆ ಅವನ ಕಡೆಯಿಂದ ಬರೀ ಕೆಟ್ಟ ಕರ್ಮಗಳನ್ನೇ ಮಾಡಿಸ್ಬಿಡ್ತಾನಂತ, ಪಾಪ ಕರ್ಮಗಳನ್ನೇ ಮಾಡಿಸ್ಬಿಡ್ತಾನಂತ ಅವನು ಪರಮಾತ್ಮ. ಅಂದ್ರೆ ಅವ್ರವ್ರ ಇದು ಹೇಗಿರ್ತದೆ ಹಂಗ ಪರಮಾತ್ಮನೇ ಪ್ರೇರಣೆ ಅಂತಲ್ಲಿ. ಪಾಪಕರ್ಮ ಕೆಲಸ ಮಾಡ್ಲಿಕ್ಕೂ ಅವಂದೇ ಪ್ರೇರಣೆ, ಉತ್ತಮವಾಗಿರ್ತಕ್ಕಂಥ ಪುಣ್ಯ ಕಾರ್ಯ ಮಾಡಿ ಉದ್ವಲೋಕರಿಗೆ ಹೋಗ್ಬೇಕಂದ್ರೂ ಕೂಡ ಅದಕ್ಕೆ ಪರಮಾತ್ಮನ
ಪ್ರೇರಣೆ ಐತಿ ಅಂತ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಯಹ ಆತ್ಮನಿ ತಿಷ್ಟನ್ ಆತ್ಮಾನಮಂತರೋ ಯಮಯತಿ ಇತಿ ಚ ಏವಂ ಜಾತೀಯಕಾಹ. ಮತ್ ಇನ್ನೂ ಶ್ರುತಿ ಏನ್ ಹೇಳ್ತದಂತಂದ್ರೆ ಯಹ ಅಂದ್ರೆ ಯಾವನು, ಯಹ ಆತ್ಮನಿ ತಿಷ್ಟನ್ ಯಾವನು ಆತ್ಮನಲ್ಲಿ ಇರುವಂತವನಾಗಿ ಅಂತ, ಯಾವನು ಆತ್ಮನಿರುವಂತವನಾಗಿ ಆತ್ಮಾನಮಂತರೋ ಯಮಯತಿ ಅಂದ್ರೆ ಒಳಗಿರ್ತಕ್ಕಂಥ ಆತ್ಮನನ್ನ ಆಳ್ತಾ ಇದ್ದಾನೋ ಅಂತ. ಯಮಯತಿ ಅಂದ್ರೆ ಆಳುವುದು ಅಂತ. ಯಾವನು ಆತ್ಮನಲ್ಲಿ ಇರುವವನಾಗಿ ಆತ್ಮನನ್ನ ಒಳಗಿಂದ ಆಳ್ತಾ ಇದ್ದಾನೋ ಅಂತೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ. ಇತಿಚ ಏವಂ ಜಾತೀಯಕಾಹ, ಇದೇ ಜಾತೀಯಕವಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ಅದಾವು ಅಂತ ಹೇಳಿ ಹಿಂಗ ಶ್ರುತಿ ಪ್ರಮಾಣವನ್ನ ಕೊಟ್ಟು ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡ್ಕೊಂಡು ಬಂದರು. ಇನ್ನ 42ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರಸಿದ್ಧ ವೈಯರ್ಥ್ಯಾದಿಭ್ಯಃ. ಈ ಸೂತ್ರದ 42ನೇ ಸೂತ್ರದಲ್ಲಿ ಏನ್ ಹೇಳ್ತಾರಂತಂದ್ರೆ ಇಲ್ಲಿ ಕೃತ ಪ್ರಯತ್ನಾಪೇಕ್ಷಸ್ತು ಅಂದ್ರೆ ಕೃತ ಪ್ರಯತ್ನವನ್ನ ಅಪೇಕ್ಷೆ ಮಾಡಿ ಅಂತ. ಅಂದ್ರೆ ಕೃತ ಅಂದ್ರೆ ಮಾಡುವುದಂತ, ಪ್ರಯತ್ನ ಮಾಡುವುದನ್ನ ಅಪೇಕ್ಷೆ ಇಟ್ಟುಕೊಂಡೇ ವಿಹಿತ ಪ್ರತಿಸಿದ್ಧ ವೈಯರ್ಥ್ಯಾದಿಭ್ಯ ಇಲ್ಲಿ ಪರಮಾತ್ಮ ಪ್ರೇರಕನಾಗಿರ್ತಾನಂತ. ಇಲ್ಲಿ ಜೀವನು ಮಾಡತಕ್ಕಂತ ಒಂದು ಪ್ರಯತ್ನ, ಅವ ಏನ್ ಪ್ರಯತ್ನವನ್ನ ಮಾಡ್ತಾ ಇದ್ದಾನಲ್ಲ ಅದನ್ನ ಅಪೇಕ್ಷೆ ಇಟ್ಟುಕೊಂಡೇ ಇಲ್ಲಿ ಪರಮಾತ್ಮ ಪ್ರೇರಕನಾಗಿದ್ದಾನೆ ಅಂತ. ಯಾಕೆ ಅಂತಂದ್ರೆ ವಿಹಿತ ಪ್ರತಿಸಿದ್ಧ ವೈಯರ್ಥ್ಯಾದಿಭ್ಯ, ಇಲ್ಲಿ ವಿಹಿತ ಮತ್ತು ಪ್ರತಿಸಿದ್ಧಗಳು ಅಂತವು. ಕೆಲವೊಂದು ವಿಹಿತ ಕರ್ಮಗಳದಾವ, ಕೆಲವೊಂದು ನಿಷೇಧ ಕರ್ಮಗಳದಾವ. ನೋಡಪ್ಪ ಇಂಥ ಕರ್ಮಗಳನ್ನ ಮಾಡು ನಿನಗೆ ಒಳ್ಳೇದಾಕೈತಿ ಅಂತ ಹೇಳಿ ಕೆಲವೊಂದು ವಿಧಾನವನ್ನ ಮಾಡ್ತಾವ, ವಿಧಿಯನ್ನು ಹೇಳ್ತಾ ಇದ್ದಾವ. ಕೆಲವು ಮಾಡ್ಬೇಡಪ್ಪ ಇದನ್ನ ಮಾಡಿದ್ರೆ ನಿನಗೆ ಪಾಪ ಆಗ್ತದ ಅಂತ ಹೇಳಿ ಕೆಲವೊಂದು ನಿಷೇಧ ಕರ್ಮಗಳಾಗದಾವ. ಆದ್ದರಿಂದ ಇಲ್ಲಿ ವಿಹಿತ ಪ್ರತಿಸಿದ್ಧ ಕರ್ಮಗಳು ಅವು ವ್ಯರ್ಥವಾಗಬಾರದು ಅಂತ ಹೇಳಿ ಇವೇ ಮುಂತಾದಾಗಿರ್ತಕ್ಕಂಥ ಕಾರಣಗಳಿಂದ ಇಲ್ಲಿ ಪರಮಾತ್ಮ ಆ ಪ್ರಯತ್ನ ಮಾಡುವವನನ್ನ ಇಲ್ಲಿ ಅಪೇಕ್ಷೆ ಇಟ್ಟುಕೊಂಡೇ ಅಲ್ಲಿ ಇದನ್ನ ಮಾಡ್ತಾನಂತ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇವಾಗ ಅವನೇ ಪ್ರೇರಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಷ್ಯದಲ್ಲಿ ವಿಸ್ತಾರ ಮಾಡ್ತಾರೆ ಇವಾಗ ಅದನ್ನ. ಇಲ್ಲಿ ಮೊದಲು ಪೂರ್ವಪಕ್ಷ ಬರ್ತದೆ ಇಲ್ಲಿ, ನನು ಏವಂ ಈಶ್ವರಸ್ಯ ಕಾರಯಿತೃತ್ವೇ ಸತಿ ನಿರ್ಗೃಹ್ಣೇ ಸಾತ್ಸ್ಯಾತಾಂ ಅಕೃತ ಅಭ್ಯಾಗಮಶ್ಚ ಜೀವಸ್ಯ ಇತಿ. ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಏನು ಅಂತಂದ್ರೆ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು, ಈಶ್ವರಸ್ಯ ಅಂದ್ರೆ ಈಶ್ವರನಿಗೆ ಅಂತ. ಈಶ್ವರನು ಕಾರಯಿತೃತ್ವೇ ಸತಿ, ಅವನು ಈ ಜೀವನಿಗೆ ಒಂದು ಕರ್ಮಗಳನ್ನ ಮಾಡಿಸ್ತಾನೆ ಅಂತಾದರೆ, ಯಾರು ಈಶ್ವರ ಜೀವರುಗಳಿಗೆ ಕರ್ಮವನ್ನ ಅವನೇ ಮಾಡಿಸ್ತಾ ಅಂತಾದರೆ ವೈಷಮ್ಯ ನೈರ್ಗೃಹ್ಣೇ ಶಾತಾಂ, ಅವಾಗ ಈಶ್ವರನಿಗೆ ರಾಗದ್ವೇಷಗಳು ಬಂದು ಒದಗುತ್ತಾ ಇದ್ದಾವ. ಈಶ್ವರನಿಗೆ ಅವನಿಗೂ ರಾಗ ಐತಿ, ಕೆಲವ್ರ ಮೇಲೆ ರಾಗ ಐತಿ, ಕೆಲವ್ರ ಮೇಲೆ ದ್ವೇಷ ಐತಿ ಅಂತ ಹೇಳಿ ಇಂಥ ಒಂದು ಪ್ರಸಂಗ ಅನ್ನುವಂತಹದ್ದು ಬರ್ತದ. ಮತ್ತ ಅಷ್ಟೇ ಅಲ್ಲದ ಮತ್ತೇನ್ ಹೇಳಿದ್ರು ಅಂತಂದ್ರೆ ಅಕೃತ ಅಭ್ಯಾಗಮಶ್ಚ ಜೀವಸ್ಯ ಇತಿ. ಇಲ್ಲಿ ಅಕೃತ ಅಭ್ಯಾಗಮ ಅನ್ನುವಂತ ದೋಷ ಬರ್ತದ. ಅಂದ್ರೆ ಏನು, ಮಾಡದೇ ಇರತಕ್ಕಂತ ಕರ್ಮದ ಫಲವನ್ನ ಅನುಭವಿಸುವಂತಹದ್ದು ಇದು ಅಕೃತ ಅಭ್ಯಾಗಮ ಅಂತ. ಯಾಕಂದ್ರೆ ಕರ್ಮ ಮಾಡಿದ್ರ ಅದರ ಫಲ ನಾವು ಅನುಭವ ಮಾಡ್ತೀವಿ. ಇಲ್ಲಿ ಕರ್ಮವನ್ನ ಮಾಡಲಾರದೆ ಕರ್ಮದ ಫಲವನ್ನ ಅನುಭವಿಸುವಂತ ಒಂದು ಪ್ರಸಂಗ ಅನ್ನುವಂತಹದ್ದು ಈ ದೋಷ ಅನ್ನುವಂತಹದ್ದು ಬರ್ತದ ಅಂತ. ಅದಕ್ಕ ಇಲ್ಲಿ ವಿಹಿತ ಮತ್ತು ಪ್ರತಿಸಿದ್ಧವಾಗಿರ್ತಕ್ಕಂತ ಏನು ಕರ್ಮಗಳದಾವಲ್ಲ ಅವುಗಳು ವ್ಯರ್ಥ ಆಗಬಾರದಂತ ಹೇಳಿ ಇಲ್ಲಿ ಒಂದು ಕಾರಣಗಳನ್ನ ಕೊಟ್ಕೊಂಡು ಇಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ ಅವರು. ಈಗ ಇದನ್ನೇ ಭಾಷ್ಯದೊಳಗೆ ಅದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ.
ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರಸಿದ್ಧ ಪ್ರತಿಸಿದ್ಧ ವೈಯರ್ಥ್ಯಾದಿಭ್ಯ. ಈಗ ಸೂತ್ರವನ್ನು ಬಿಡಿಸ್ತಾರೆ ಇವಾಗ, ಈಗ ಅದನ್ನೇ ವಿಸ್ತಾರ ಮಾಡ್ತಾ ಇದ್ದಾರ. ಅದು ಸೂತ್ರದ ಅರ್ಥವನ್ನ ಭಾಷೆಯಲ್ಲಿ ಹೇಳ್ತಾ ಇದ್ದಾಗ, ತು ಶಬ್ದ ಚೋದಿತ ದೋಷ ವ್ಯಾವರ್ತ್ಯಾರ್ಥ. ಇಲ್ಲಿ ತು ಅನ್ನುವಂತ ಶಬ್ದ ಇಲ್ಲಿ ಯಾಕೆ ಬಂದದ ಅಂತಂದ್ರೆ, ಇಲ್ಲಿ ಅವನೇನ್ ಆಕ್ಷೇಪವನ್ನು ಮಾಡಿದಾನಲ್ಲ, ಅವನು ಮಾಡಿರ್ತಕ್ಕಂತ ದೋಷವನ್ನ ಅದನ್ನ ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಬಂದದ ಅಂತ. ತು ಶಬ್ದ ಚೋದಿತ ಅಂತಂದ್ರೆ ಏನು, ಅವನು ಮಾಡಿರ್ತಕ್ಕಂತ ಒಂದು ಪ್ರಶ್ನೆ, ಒಂದು ಆಕ್ಷೇಪ ಅನ್ನುವಂತಹದ್ದು. ದೋಷ ವ್ಯಾವೃತ್ಯರ್ಥ, ಆ ದೋಷವನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ, ಆ ದೋಷವನ್ನು ತೆಗೆದು ಹಾಕ್ಬೇಕಲ್ರಿ, ತಿರಸ್ಕಾರ ಮಾಡ್ಬೇಕಲ್ರಿ, ಅದಕ್ಕೋಸ್ಕರವಾಗಿ ಇಲ್ಲಿ ಅದು ಬಂದದಂತ ಹೇಳ್ತಾ ಇದ್ದಾರೆ. ತು ಶಬ್ದ ಅನ್ನುವಂತಹದ್ದು ಅದು ಯಾಕೆ ಬಂತ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಬಂದ್ರಿ ಇವಾಗ. ಕೃತಃ ಯಹ ಪ್ರಯತ್ನಃ ಜೀವಸ್ಯ ಧರ್ಮಾಧರ್ಮ ಲಕ್ಷಣ. ನೋಡಿ, ಇಲ್ಲಿ ಜೀವ ಏನ್ ಮಾಡ್ತಾನ ಅಂತಂದ್ರೆ ಧರ್ಮ ಮತ್ತು ಅಧರ್ಮ. ಕೆಲವೊಂದು ಜೀವರು ಕೇವಲ ಧರ್ಮಗಳನ್ನ ಮಾಡ್ತಿರ್ತಾರ, ಅವರು ಅಧರ್ಮವನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಇನ್ನು ಕೆಲವು ಜೀವರುಗಳು ಏನ್ ಮಾಡ್ತಾರೆ, ಬರೀ ಅಧರ್ಮವನ್ನೇ ಮಾಡ್ತಾ ಇದ್ದಾರೆ. ಈಗ ದುರ್ಯೋಧನಾದಿಗಳು ಅವ್ರು ಯಾವಾಗಲೂ ಅಧರ್ಮವನ್ನೇ ಮಾಡ್ತಿದ್ರು ಅವರು. ಯಾಕಂದ್ರೆ ಪಾಂಡವರನ್ನ ಒಯ್ದು ಅರಿಗಿನ ಮನೆಯೊಳಗ ಬೆಂಕಿ ಹಚ್ಚಿದ್ರು, ಅಲ್ಲಿನೂ ಕೂಡ ಅವ್ರು ಪಾರಾದ್ರು. ಮತ್ತ ಅದು ದಟ್ಟವಾದ ಅರಣ್ಯದಲ್ಲಿ ವಾನವಾಸ ಮಾಡೋ ಸಮಯದೊಳಗೆ ಮಧ್ಯರಾತ್ರಿಯೊಳಗೆ ದುರ್ವಾಸ ಋಷಿಗಳಿಗೆ 10,000 ಮಂದಿ ಶಿಷ್ಯರನ್ನ ಕರ್ಕೊಂಡೋಗಿ ಊಟ ಕೇಳಕ್ಕ ಅದು ಅಂತ ವರ ಕೇಳ್ಕೊಂಡಿದ್ದೆ ನಾವು, ದುರ್ಯೋಧನ. ಮತ್ತ ಅದೆಲ್ಲ ಮತ್ತೆ ಅಧರ್ಮ ಅಲ್ರಲ್ಲ ಇಷ್ಟು ಅವು. ಯಾರು ಭೀಮನನ್ನ ಅವನ ಕೈಕಾಲು ಕಟ್ಟಿ ನದಿಯೊಳಗೆ ಹಾಕಿಬಿಟ್ಟಿದ್ನಲ್ರಿ ಅವನು. ಇಂಥವೆಲ್ಲ ಅಧರ್ಮ ಕಾರ್ಯಗಳನ್ನೇ ದುರ್ಯೋಧನ ಮಾಡ್ತಾ ಇದ್ದ ಅಂತ. ಇನ್ನು ಅದೇ ಪಾಂಡವರು ಅವ್ರು ಯಾವಾಗಲೂ ಧರ್ಮ ಕಾರ್ಯಗಳನ್ನೇ ಮಾಡ್ಕೊಂತ ಬಂದ್ರು ಅವರು. ಅದಕ್ಕೆ ಇಲ್ಲಿ ಜೀವನು ಮಾಡ್ತಕ್ಕಂತ ಧರ್ಮಾಧರ್ಮ ಲಕ್ಷಣ, ಧರ್ಮ ಮತ್ತು ಅಧರ್ಮ. ಇಲ್ಲಿ ಜೀವ ಧರ್ಮ ಅಧರ್ಮ ರೂಪವಾಗಿರ್ತಕ್ಕಂತ ಒಂದು ಏನ್ ಮಾಡ್ತಾ ಇದ್ದಾನಂತಂದ್ರೆ ಪ್ರಯತ್ನ. ಕೃತಃ ಪ್ರಯತ್ನ ಅಂತ, ಯಹ ಪ್ರಯತ್ನ ಕೃತ ಅಂತ ಐತಲ್ಲ, ಅಂದ್ರೆ ಇಲ್ಲಿ ಯಾವ ಜೀವನಾಗಿರ್ತಕ್ಕಂಥವನು ಧರ್ಮಾಧರ್ಮ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಯಾವ ಪ್ರಯತ್ನವನ್ನ ಕೃತಃ ಅಂದ್ರ ಮಾಡ್ತಾ ಇದ್ದಾನೋ ಅಂತ. ಜೀವ ಇಲ್ಲಿ ಧರ್ಮ ಅಧರ್ಮ ರೂಪವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾನಲ್ಲ, ತದಪೇಕ್ಷ ಏವ ಏನಂ ಈಶ್ವರಃ ಕಾರಯತಿ. ಅದನ್ನ ಅಪೇಕ್ಷಿಸಿಯೇ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಅವನನ್ನ ಅಲ್ಲಿ ಆ ಕರ್ಮಲ್ಲಿ ತೊಡಗುವಂತೆ ಪ್ರೇರಣೆ ಮಾಡ್ತಾ ಇದ್ದಾನಂತ. ಅಂದ್ರೆ ಅವನ ಕಡೆಯಿಂದ ಕರ್ಮ ಮಾಡಿಸ್ತಾನಂತ. ಇವಾಗ ಅವನು ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾನಲ್ಲ, ಧರ್ಮ ಅಧರ್ಮ ರೂಪವಾಗಿರ್ತಕ್ಕಂತ ಒಂದು ಪ್ರಯತ್ನ ಅನ್ನುವಂತಹದ್ದನ್ನು ಮಾಡ್ತಾ ಇದ್ದಾನಲ್ಲ, ಆ ಪ್ರಯತ್ನವನ್ನ ಅಪೇಕ್ಷೆ ಇಟ್ಟುಕೊಂಡೇ ಇಲ್ಲಿ ಅವನನ್ನ ಅಂದ್ರೆ ಆ ಜೀವನನ್ನ ಈಶ್ವರನು ಮಾಡಿಸ್ತಾ ಇದ್ದಾನ ಅಂತ. ಅವನ ಮೂಲಕವಾಗಿ ಧರ್ಮವನ್ನಾಗ್ಲಿ ಅಥವಾ ಅಧರ್ಮವನ್ನಾಗ್ಲಿ, ಅಂದ್ರೆ ಆ ಜೀವನ ಪ್ರಯತ್ನವನ್ನ ನೋಡಿಯೇ ಇಲ್ಲಿ ಈಶ್ವರ ಅದನ್ನು ಮಾಡಿಸ್ತಾ ಇದ್ದಾನ ಅಂತ. ಧರ್ಮ ಅಥವಾ ಅಧರ್ಮ ರೂಪವಾಗಿರ್ತಕ್ಕಂತ ಒಂದು ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿದ್ರು ಅವರು. ತದಪೇಕ್ಷೆಯವ ಏನಂ ಈಶ್ವರ ಕಾರಯತಿ ತತಶ್ಚ ಏತೆ ಚೋದಿತ ದೋಷಾನ ಪ್ರಸಜ್ಜಂತೆ. ಆದ್ದರಿಂದ ಇಲ್ಲಿ ಅವ ಏನು ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ಕೊಂಡ್ ಬಂದಿದಲ್ಲ ದೋಷಗಳು, ಅವು ಯಾವ ಇಲ್ಲಿ ನಮಗ್ ಪ್ರಸಕ್ತ ಆಗುವುದಿಲ್ಲ ಅಂತ ಹೇಳ್ತಾರ. ಅವರು ಹೇಳಿರ್ತಕ್ಕಂಥ ಯಾವ ಆಕ್ಷೇಪಗಳು ಇಲ್ಲಿ ಸರಿ ಇಲ್ಲ ಅಂತವನು. ಯಾಕಂದ್ರೆ ಅವರು ವೈಷಮ್ಯ ನೈರ್ಗುಣ್ಯ ದೋಷ ಬರ್ತದ ಅಂತ ಹೇಳಿದ್ರು ಈಶ್ವರನಿಗೆ. ಅವನಿಗೂ ರಾಗದ್ವೇಷವನ್ನು ಹೇಳ್ದಂಗ ಆಗ್ತೈತೆ ಅಂತ ಹೇಳಿದ್ರಲ್ಲ, ಅದೇನು ಇಲ್ಲ ಅಂತ ಹೇಳ್ತಾ ಇದ್ದಾರ. ಜೀವಕೃತ ಧರ್ಮಾಧರ್ಮ ವೈಷಮ್ಯಾಪೇಕ್ಷೆಯೇವ ತತ್ತತ್ ಫಲಾನಿ ವಿಷಮಂ ವಿಭಜೇತ ಪರ್ಜನ್ಯವತ್ ಈಶ್ವರಃ ನಿಮಿತ್ತತ್ವ ಮಾತ್ರೇಣ. ಇಲ್ಲಿ
ಈಸ್ ಜೀವಕೃತ ಧರ್ಮಾಧರ್ಮ ವೈಷಮ್ಯಾಪೇಕ್ಷೆಯೇವ. ಇಲ್ಲಿ ಜೀವರು ಮಾಡಿರ್ತಕ್ಕಂಥ ಒಂದು ಧರ್ಮಾಧರ್ಮಗಳ ಒಂದು ವೈಷಮ್ಯ ಅನ್ನುವಂಥದ್ದು ಏನದಲ್ರಿ, ಏವ ವೈಷಮ್ಯಾಪೇಕ್ಷೆ ಏವ ಅಂತ ಹೇಳ್ತಾರ. ಆ ಜೀವರುಗಳು ಮಾಡಿರ್ತಕ್ಕಂಥ ಧರ್ಮಾಧರ್ಮದ ವೈಷಮ್ಯದ ಒಂದು ಅಪೇಕ್ಷೆಯಿಂದಲೇ ಅಂತ. ಅಪೇಕ್ಷಾ ಏವ ಅಂತ ಹೇಳಿದ್ರು. ತತ್ತತ್ ಫಲಾನಿ ವಿಷಮಂ ವಿಭಜೇತ್. ತತ್ತತ್ ಫಲಾನಿ ಅಂತಂದ್ರೆ ಅಂದ್ರೆ ಆಯಾ ಫಲಗಳು ಅಂತ, ಅದು ವಿಷಮವಾಗಿ ಅದನ್ನ ವಿಂಗಡಿಸಿಕೊಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವನು ನಿಮಿತ್ತ ಆಗಿದ್ದಾನೆ. ಹೇಗೆ ಅಂತಂದ್ರೆ ಮಳೆಯಂತೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೆಂಗ ಮಳೆ ಅನ್ನುವಂತಹದ್ದು ಸಾಧಾರಣ ಎಲ್ಲಾ ಕಡೆ ಬರ್ತೈತಲ್ಲ ಮಳೆ ಇದೀಗ, ಅದನ್ನ ಅದನ್ನೇ ಹೇಳ್ತಾರೆ ಅವರು. ಜೀವಕೃತ ಧರ್ಮಾಧರ್ಮ ವೈಷಮ್ಯಾಪೇಕ್ಷೆಯವ ತತ್ ಫಲಾನಿ ವಿಷಮಂ ವಿಭಜೇತ್ ಪರ್ಜನ್ಯವತ್ ಈಶ್ವರ ನಿಮಿತ್ತತ್ವ ಮಾತ್ರೇಣ. ಅಲ್ಲಿ ಈಶ್ವರನು ಕೇವಲ ನಿಮಿತ್ತನಾಗಿರ್ತಾನಂತವನು. ಅವ್ರು ನಿಮಿತ್ತನಾಗಿರುವಂತ ಮಾತ್ರದಿಂದಲೇ ಆಯಾ ಒಂದು ಫಲಗಳನ್ನ ಅವರು ವಿಷಮವಾಗಿ ಅವಳನ್ನು ವಿಂಗಡಿಸಿ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅನ್ನೋದಕ್ಕೆ ವಿವರಣೆ ಕೊಡ್ತಾರ ಅವರು. ಈಗ ಇದು ಹೇಳಿದ್ರಲ್ಲ, ಈ ಮಾತಿನ ಬಗ್ಗೆ ಸ್ವಲ್ಪ ಇನ್ನು ನಮ್ಗೆ ಸ್ಪಷ್ಟ ಅರ್ಥ ಆಗ್ಬೇಕಲ್ಲ, ಆ ಸ್ಪಷ್ಟ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯಥಾ ಲೋಕೆ ನಾನಾ ವಿಧಾನಾಂ ಗುಚ್ಛ ಗುಲ್ಮಾದೀನಾಂ ವ್ರೀಹ್ಯವಾದೀನಾಂ ಚ ಅಸಾದರಿಣೇಭ್ಯಃ ಸ್ವಸ್ವಬೀಜೇಭ್ಯಃ ಜಾಯಮಾನಾನಾಂ ಸಾಧಾರಣಂ ನಿಮಿತ್ತಂ ಭವತಿ ಪರ್ಜನ್ಯಃ. ಯಥಾಲೋಕೆ ಅಂದ್ರೆ ಹೇಗೆ ಲೋಕದಲ್ಲಿ ಅಂತ. ಯಾವ ರೀತಿಯ ಲೋಕದಲ್ಲಿ? ನಾನಾ ವಿಧಾನಾಂ ಗುಚ್ಛ ಗುಲ್ಮಾದೀನಾಂ ಅಂದ್ರೆ ಏನು? ನಾನಾ ವಿಧವಾಗಿರ್ತಕ್ಕಂಥ, ಇಲ್ಲಿ ಗುಚ್ಛ ಅಂದ್ರೆ ಅನೇಕ ಗಿಡಗಳು, ಅಲ್ಲಿ ನಾನಾ ಪ್ರಕಾರವಾದ ಗಿಡಗಳು ಭೂಮಿ ಮೇಲೆ ಅದಾವಲ್ರಿ ಇವಾಗ. ಮತ್ತು ಅನೇಕ ಬಳ್ಳಿಗಳು ಕೂಡ ಅದಾವ. ಗುಲ್ಮಾದೀನಾಂ ಅಂತಂದ್ರೆ ಏನು? ನಾನಾ ರೀತಿಯ ಬಳ್ಳಿಗಳು. ಹಾಗಲ್ ಬಳ್ಳಿ ಐತಿ, ಆಮೇಲೆ ಕುಂಬಳಕಾಯಿ ಬಳ್ಳಿ ಐತಿ, ಹೀರೆಕಾಯಿ ಬಳ್ಳಿ ಐತಿ, ಮತ್ತು ಮಲ್ಲಿಗೆ ಹೂವಿಂದ ಬಳ್ಳಿ ಐತಿ, ಇಂಥವು ಅದಾವಲ್ರಿ ಇವೆಲ್ಲ. ಅದು ಗುಲ್ಮಾದೀನಾಂ ಅಂತಂದ್ರೆ ಏನು? ನಾನಾ ರೀತಿಯಾಗಿರ್ತಕ್ಕಂಥ ಗಿಡ ಬಳ್ಳಿ ಮುಂತಾದವುಗಳು ಅಂತ. ಆಮೇಲೆ ವ್ರೀಹಿ ಯವಾದೀನಾಂ ಚ. ವ್ರೀಹಿ ಅಂತಂದ್ರೆ ಭತ್ತ, ಯವ ಅಂತಂದ್ರೆ ಜವೆಗೋಧಿ, ಜವೆಗೋಧಿಗೆ ಯವ ಅಂತ ಕರೀತಾರ ಅವರು. ವ್ರೀಹ್ಯವಾದೀನಾಂ ಚ ಅಸಾಧಾರಣೇಭ್ಯಃ ಸ್ವಸ್ವಬೀಜೇಭ್ಯಃ. ಅಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ತಮ್ಮ ಬೀಜಗಳಿಂದ ಅವು ಹೆಂಗ ಉಂಟಾಗ್ತಾ ಇದ್ದಾವೋ. ಯಾಕಂದ್ರೆ ಇಲ್ಲಿ ನಾವು ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರನೇ ಹುಡ್ತದಲ್ಲಿ, ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರನೇ ಹುಡ್ತದಲ್ಲಿ. ಹಿಂಗ ಪ್ರತಿಯೊಂದು ಬಳ್ಳಿಗಳು, ಆಯಾ ಬಳ್ಳಿಗಳು ಅವು ಏನ್ ಮಾಡ್ತಾವು? ತಮ್ಮ ಒಂದು ಬೀಜಗಳಿಂದಲೇ ಆ ಯಾವ ರೀತಿಯಾಗಿ ಅವು ಹುಟ್ಟುತ್ತಾ ಇದ್ದಾವೆಯೋ. ಅಲ್ಲಿ ಮಳೆ ಅನ್ನುವಂತಹದ್ದು ಏನಾದ? ಪರ್ಜನ್ಯ ಸಾಧಾರಣ ನಿಮಿತ್ತಂ ಭವತಿ. ಅಲ್ಲಿ ಮಳೆ ಅನ್ನುವಂಥದ್ದು ಅಲ್ಲಿ ಸಾಧಾರಣವಾಗಿರ್ತಕ್ಕಂಥ ಕಾರಣದಿಂದ ಆಗ್ತಾ ಇದೆ ಅಂತ. ಯಾಕಂದ್ರೆ ಮಳೆ ಬಂದ್ರನೆ ಇಲ್ಲಿ ಗಿಡ ಮರ ಭತ್ತ ಗೋಧಿ ಎಲ್ಲ ಬೆಳಿಬೇಕಾಗಿತ್ತು ಅಂತಂದ್ರೆ ಮಳೆ ಸಾಧಾರಣವಾಗಿ ಎಲ್ಲಕ್ಕೂ ಬೇಕಲ್ರಿ. ಅಲ್ಲ ಇಲ್ಲ ಬಳ್ಳಿ ಅದಾವ ಅವು ಕಟ್ಟ ಮಳಿ ಬೇಕು, ಗಿಡಗಳಿಗೆ ಏನ್ ಬ್ಯಾಡ ಅಂತೇವನ್ರಿ. ಗಿಡಗಳಿಗೆ ಬೇಕು, ಬಳ್ಳಿಗಳಿಗೂ ಬೇಕು, ಭತ್ತಕ್ಕೂ ಬೇಕು, ಗೋಧಿಗೂ ಬೇಕು, ಜವೆಗೂ ಕೂಡ ಅದಕ್ಕೂ ಬೇಕು, ಅದಕ್ಕೂ ಮಳೆ ಬೇಕೇ ಬೇಕಲ್ರಿ ಇವಾಗ. ಅದಕ್ಕೆ ಇಲ್ಲಿ ಮಳೆ ಅನ್ನುವಂತಹದ್ದು ಏನದ? ಇದು ಸಾಧಾರಣ ಅಂತ ಹೇಳಿದ್ರು ಅವರು. ಸಾಧಾರಣಂ ನಿಮಿತ್ತಂ ಭವತಿ ಪರ್ಜನ್ಯ. ಅಲ್ಲಿ ಸಾಧಾರಣವಾಗಿ ಈ ಯಾವ ಒಂದು ಮಳೆ ಅನ್ನುವಂತಹದ್ದು ಅದು ನಿಮಿತ್ತ ಆಗ್ತದ ಅಂತ. ಆ ಮಳೆ ಅನ್ನುವಂತಹದ್ದು ಸಾಧಾರಣವಾಗಿ ನಿಮಿತ್ತ ಆಗ್ತದ ಅಂಥೇಳಿ ಹೇಳಿದ್ಲಿ. ನಹಿ ಅಸತಿ ಪರ್ಜನ್ಯೇ. ಈಗ ಒಂದ್ ವೇಳೆ ಮಳೆ ಆಗ್ಲಿಲ್ಲ ಅಂತ ತಿಳ್ಕೊಡ್ರಿ. ಇವಾಗ ಮಳೆ ಆಗ್ಲಿಲ್ಲ ಅಂತಂದ್ರೆ ರಸ ಪುಷ್ಪ ಫಲಾಶಾದಿ ವೈಷಮ್ಯಂ ತೇಷಾಂ ನಹಿ ಜಾಯತೆ
ನಹಿ ಅಂತಿತ್ತಲ್ಲ, ಇಲ್ಲಿ ತಗೊಳ್ಬೇಕು ಅದನ್ನು. ನಹಿ ಜಾಯತೆ ಅಂತ. ನಹಿ ಅಸತಿ ಅಂತ ಐತಲ್ರಿ. ನಹಿ ಅಸತಿ ಪರ್ಜನ್ಯ ಅಂದ್ರೆ ಮಳೆ ಅನ್ನುವಂತಹದ್ದು ಆಗದೆ ಹೋದ್ರೆ, ಮಳೆ ಇಲ್ಲದೆ ಹೋದ್ರೆ ಅವಾಗಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ರಸಗಳಾಗಲಿ, ಹೂಗಳಾಗಲಿ, ಪಲಾಶಾದಿವಿ ಅಂತಂದ್ರೆ ಏನು, ಹಣ್ಣು ಚಿಗುರುಗಳು ಇರ್ತಾವಲ್ರಿ, ಅವು ಮುಂತಾದವುಗಳ ವೈಷಮ್ಯ ಅನ್ನುವಂತಹದ್ದು ಅವುಗಳಲ್ಲಿ ಆಗೋದಿಲ್ಲ ಅಂತ. ಮಳೆ ಆಗದೆ ಹೋದ್ರೆ ಅವುಗಳಲ್ಲಿ ವೈಷಮ್ಯ ಅನ್ನುವಂತಹದ್ದು ನಮಗ ಕಾಣೋದೇ ಇಲ್ಲ ಅಂತೇಳಿ ಹೇಳಿದ್ರು. ತೇಷಾಂ ಜಾಯತೆ ನಾಪಿ ಅಸತ್ಸು ಸ್ವಸ್ವ ಬೀಜೇಶು ಅಂದ್ರೆ ತಮ್ಮ ಬೀಜಗಳು ಅವು ಇಲ್ಲದೆ ಇದ್ರೂ ಕೂಡ ಆಗಂಗಿಲ್ಲ ಅಂತ. ತಮ್ಮ ಬೀಜಗಳು ಅದಾವ ಖರೆ, ಆದ್ರೆ ಮಳೆನೇ ಬರ್ಲಿಲ್ಲ ಅಂದ್ರೆ ಆ ಬೀಜಗಳು ಭೂಮಿಯೊಳಗೆ ಹಾಕಿದ್ರು ಕೂಡ ಮೊಳಕೆನೆ ಬರಂಗಿಲ್ಲ. ಅವು ಬಳ್ಳಿನೂ ಬೆಳೆಯಂಗಿಲ್ಲ, ಭತ್ತನೂ ಬೆಳೆಯಂಗಿಲ್ಲ, ಜವಿಯನ್ನು ಕೂಡ ಬೆಳೆಯಂಗಿಲ್ಲ, ಮರಗಳು ಕೂಡ ಬೆಳೆಯಂಗಿಲ್ಲ ಅಂತವು. ಅಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಬೀಜಗಳು ಅದಾವಂದ್ರೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಮಳೆ ಅನ್ನುವಂಥದ್ದು ಬರದೇ ಹೋದ್ರೆ ಅವು ಯಾವು ಇದಾಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ನಹಿ ಅಸತಿ ಪರ್ಜನ್ಯ ರಸ ಪುಷ್ಪ ಫಲಾಶಾದಿ ವೈಷಮ್ಯಂ ತೇಷಾಂ ಜಯತೆ ನಾಪಿ ಅಸತ್ಸು ಸ್ವಸ್ವ ಬೀಜೇಶು ಏವಂ ಜೀವಕೃತ ಪ್ರಯತ್ನಾಪೇಕ್ಷಃ ಈಶ್ವರಃ ತೇಷಾಂ ಶುಭಾಶುಭಂ ವಿದಧ್ಯಾತ್ ಇತಿ ಶ್ಲಿಷ್ಯತೆ. ಏವಂ ಅಂದ್ರೆ ಈ ಪ್ರಕಾರವಾಗಿ ಅಂತ. ಹೀಗೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಜೀವಕೃತ ಪ್ರಯತ್ನಾಪೇಕ್ಷಃ ಅಂದ್ರೆ ಇಲ್ಲಿ ಜೀವರ ಒಂದು ಕೃತ ಅಂದ್ರೆ ಮಾಡಲ್ಪಟ್ಟ ಅಂತ, ಜೀವನು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಏನದಲ್ರಿ, ಅದರ ಒಂದು ಅಪೇಕ್ಷೆಯಿಂದ ಅಂತ. ಜೀವಕೃತ ಪ್ರಯತ್ನಾಪೇಕ್ಷಃ ಜೀವನು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಪ್ರಯತ್ನದ ಅಪೇಕ್ಷೆಯಿಂದ, ಪ್ರಯತ್ನಾಪೇಕ್ಷಃ ಈಶ್ವರಃ ಅಂದ್ರೆ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಅಂತ. ತೇಷಾಂ ಶುಭಾಶುಭಂ ವಿದಧ್ಯಾತ್ ಇತಿ ಶ್ಲಿಷ್ಯತೆ. ಈಶ್ವರ ಏನ್ ಮಾಡ್ತಾನ, ಅವರಿಗೆ ಶುಭಾಶುಭ ಫಲಗಳನ್ನ ಕೊಡ್ತಾನ ಅಂತ ಹೇಳಿ ಹಿಂಗ್ ಹೇಳುವುದು ಇದು ಯೋಗ್ಯವಾಗಿದೆ ಅಂತ ಹೇಳ್ತಾರ. ಯಾಕಂದ್ರೆ ಉಪಪದ್ಧತೆ ಅಂತ ಹೇಳಿದ್ರಿ ಇಲ್ಲಿ. ಏನು ಶುಭ ವಿದಧ್ಯಾತ್ ಅಂತ ಹೇಳಿದ್ರಿ ಇಲ್ಲಿ. ಶುಭ ಮತ್ತು ಅಶುಭ, ಇಲ್ಲಿ ಜೀವನ ಪ್ರಯತ್ನ ಅದು ಪುಣ್ಯದ ಕಡೆ ಇತ್ತು ಅಂತಂದ್ರೆ ಅವನಿಗೆ ಶುಭವನ್ನೇ ಉಂಟು ಮಾಡ್ತಾನ. ಅವನ ಪಾಪದ ಕಡೆ ಪ್ರಯತ್ನ ಇತ್ತು ಅಂತಂದ್ರೆ ಅದರ ಅಪೇಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿ ಈಶ್ವರ ಏನ್ ಮಾಡ್ತಾನ, ಅವರಿಗೆ ಪಾಪ ಅಂದ್ರೆ ದುಃಖಗಳನ್ನೇ ಆ ದುಃಖ ಫಲಗಳನ್ನೇ ಪರಮಾತ್ಮಲ್ಲಿ ಕೊಡ್ತಾನ ಅನ್ನುವಂತಹದ್ದು ಇದು ಹಿಂಗೆ ಹೇಳುವುದಿದು ಇದು ಬಹಳ ಯೋಗ್ಯ ಅದ ಅಂತ ಹೇಳಿ ಆಚಾರ್ಯರು ಹೇಳ್ಕೊಂಡು ಬಂದರು. ನಾನು ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾನ್ರಿ, ಯಾರು ಪೂರ್ವ ಪಕ್ಷಿ ಆಗಿರ್ತಕ್ಕಂಥವನು. ಕೃತ ಪ್ರಯತ್ನಾಪೇಕ್ಷತ್ವಮೇವ ಜೀವಸ್ಯ ಪರಾಯತ್ತೆ ಕರ್ತೃತ್ವೇನೋಪಪದ್ಯತೆ. ಹಾಗಾದ್ರೆ ಇಲ್ಲಿ ಈ ಜೀವನ ಒಂದು ಕರ್ತೃತ್ವ ಅನ್ನುವಂತಹದ್ದೇನದಲ್ರಿ, ಇಲ್ಲಿವರೆಗೆ ಜೀವನ ಕರ್ತೃತ್ವಕ್ಕ ಅವನು ಮಾಡಲ್ಪಟ್ಟಿರ್ತಕ್ಕಂಥ ಕರ್ಮದ ಒಂದು ಪ್ರಯತ್ನದ ಇದೇನೈತೆ ಅದರ ಅಪೇಕ್ಷೆ ಇಟ್ಟುಕೊಂಡೇ ಪರಮಾತ್ಮ ಅದನ್ನು ಮಾಡಿಸ್ತಾನಂತ ಹೇಳ್ಕೊಂಡು ಬಂದ್ರಲ್ರಿ. ಇವಾಗ ಆ ಜೀವನ ಕರ್ತೃತ್ವ ಅನ್ನುವಂತಹದ್ದು ಅಂದ್ರೆ ಎಲ್ಲೂ ಅದು ಸ್ವಯಂ ಇಲ್ಲ ಅಂತ. ಅದು ಯಾಕಂದ್ರೆ ಜೀವ ಇಲ್ಲಿ ಪರಾಧೀನದಾನಂತ. ಪರಾಯತ್ತೆ ಅಂತಂದ್ರೆ ಏನು, ಇಲ್ಲಿ ಪರಾಧೀನನಾಗಿದ್ದಾನೆ ಅಂತ ಇಲ್ಲಿ ಜೀವ. ಪರಾಯತ್ವೇ ಅಪಿ ಅಂದ್ರೆ ಜೀವನ ಒಂದು ಕರ್ತೃತ್ವ ಅನ್ನುವಂತಹದ್ದು ಅದು ಪರಾಧೀನವಾಗಿದ್ದಾದರೆ ಕರ್ತೃತ್ವೇ ಕರೋತ್ತೇವ ಜೀವ. ಆದರೂ ಕೂಡ ಇಲ್ಲಿ ಈಶ್ವರನ ಒಂದು ಜೀವಕೃತ ಪ್ರಯತ್ನಾಪೇಕ್ಷೆ ಅನ್ನುವಂತಹದ್ದು ಇದು ಹೊಂದುವುದೇ ಇಲ್ವಲ್ಲ ಅಂತ. ಜೀವನ ಕರ್ತೃತ್ವ ಅದು ಪರಾಧೀನವಾಗಿದ್ದಾದ್ರ ಈಶ್ವರ ಏನ್ ಮಾಡ್ಯಾನ, ಇಲ್ಲಿ ಜೀವಕೃತವಾಗಿರ್ತಕ್ಕಂಥ ಆ ಒಂದು ಕರ್ಮದ ಪ್ರಯತ್ನದ ಅಪೇಕ್ಷೆ ಅನ್ನುವಂತಹದ್ದೇ ಅದು ಹೊಂದುವುದಿಲ್ವಲ್ಲ ಅಂತ ಇದು ಪೂರ್ವ ಪಕ್ಷಿಯ ಒಂದು ಆಕ್ಷೇಪ ಅನ್ನುವಂತಹದ್ದು. ಪೂರ್ವ ಪಕ್ಷಿ ಈ ಪ್ರಕಾರವಾಗಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನಂತ.
ಅದಕ್ಕೆ ಈಗ ಸಿದ್ಧಾಂತಿಗಳು ಉತ್ತರ ಕೊಡ್ತಾ ಇದ್ದಾರೆ. ಅವರು ಇವನು ಮಾಡಿದ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನೈಷ ದೋಷ, ಇದೇನು ದೋಷ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಾಯತ್ತೆ ಅಪಿ ಕರ್ತೃತ್ವೇ ಕರೋತ್ತೇವ ಜೀವ, ಅಂದ್ರೆ ಇಲ್ಲಿ ಜೀವ ಪರಾಧೀನ ಅದಾನಂದ್ರೂ ಕೂಡ ಜೀವನು ಇಲ್ಲಿ ಕರ್ಮವನ್ನ ಮಾಡೇ ಮಾಡ್ತಾನಂತ. ಅವನು ಕರ್ಮ ಮಾಡಿ ತೀರಿಸ್ತಾನಂತ ಹೇಳ್ತಾ ಇದ್ದಾರೆ ಅವರು. ಕರೋತ್ತೇವ ಜೀವ ಅಂದ್ರೆ ಜೀವ ಕರ್ಮಗಳನ್ನ ಮಾಡೇ ಮಾಡ್ತಾನಂತ ಅವನು. ಕುರ್ವಂತಂ ಹಿ ತಮೀಶ್ವರ ಕಾರಯತಿ, ಇಲ್ಲಿ ಆ ಜೀವನು ಕರ್ಮಗಳನ್ನ ಮಾಡ್ತಾನಲ್ಲ, ಇದಲ್ಲದೆ ಅದನ್ನ ಹಿಂದಿನ ಜನ್ಮದೊಳಗೆ ಅವನು ಮಾಡಿರ್ತಕ್ಕಂಥ ಆ ಒಂದು ಪ್ರಯತ್ನ ಅನ್ನುವಂಥದ್ದನ್ನ ಅದನ್ನ ಅಪೇಕ್ಷೆ ಇಟ್ಟುಕೊಂಡು ಈಗ ಅವನು ಮಾಡಿಸ್ತಾ ಇದ್ದಾನಂತ. ಈಗ ಈ ಜನ್ಮದ ಪ್ರಯತ್ನ ಅನ್ನುವಂಥದ್ದು ಏನಾದಲ್ಲ, ಇಲ್ಲಿ ಜೀವ ಅವನು ಮಾಡ್ತಕ್ಕಂಥ ಒಂದು ಕರ್ಮದ ಒಂದು ಪ್ರಯತ್ನ ಅನ್ನುವಂಥದ್ದು ಏನದಲ್ಲ, ಅದರ ಪ್ರಯತ್ನದ ಅಪೇಕ್ಷೆಯನ್ನು ಇಟ್ಟುಕೊಂಡು ಅವನು ಮಾಡಿಸ್ತಾನಂತ ಹೇಳಿದ್ರಿ ನೀವು. ಆದ್ರೆ ಇಲ್ಲಿ ಯಾವ್ದರ ಒಂದು ನಿಮಿತ್ತ ಇಟ್ಕೊಳ್ತಾನೆ ಅಂತಂದ್ರೆ ಹಿಂದಿನ ಜನ್ಮದೊಳಗ ಅಲ್ಲಿ ಮಾಡಿರ್ತಕ್ಕಂಥ ಪ್ರಯತ್ನ ಐತಲ್ಲ ಅದನ್ನ ಅಪೇಕ್ಷಿಸಿ ಈಗ ಮಾಡ್ಸಕತ್ತಾನ ಅಂತ. ಮತ್ತ ಅದರ ಹಿಂದಿಂದು ಅದಕ್ಕೂ ಮತ್ತ ಇನ್ನೊಂದು ಹಿಂದ ಜನ್ಮ ಐತಲ್ಲ, ಈಗ ಹಿಂದಿನ ಜನ್ಮ ಐತಿ, ಅದಕ್ಕೂ ಹಿಂದ ಮತ್ತೊಂದು ಜನ್ಮ ಐತಲ್ರ, ಆ ಜನ್ಮದ ಪ್ರಯತ್ನವನ್ನು ಅಪೇಕ್ಷಿಸಿ ಅದನ್ನ ಮಾಡಿಸ್ತಾ ಇದ್ದಾನೆ ಅಂತೇಳಿ ಈ ಪ್ರಕಾರವಾಗಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರು, ಅಪಿಚ ಪೂರ್ವ ಪ್ರಯತ್ನ ಅಪೇಕ್ಷ ಇದಾನಿಂ ಕಾರಯತಿ ಪೂರ್ವತ್ಯರಂ ಚ ಪ್ರಯತ್ನಂ ಅಪೇಕ್ಷ ಪೂರ್ವಂ ಅಕಾರಯತಿ ಇತಿ ಅನಾದಿತ್ವ ಸಂಸಾರತ್ಯ ಇತ್ಯನವದ್ಯಂ. ಯಾಕಂದ್ರೆ ಈ ಸಂಸಾರ ಅನ್ನುವಂತಹದ್ದು ಜೀವನ ಸಂಸಾರ ಇದು ಅನಾದಿ ಕಾಲದಿಂದ ಬಂದದ ಅಂತ. ಇದು ಇಂಥ ಇಷ್ಯಾಗೆ ಹುಟ್ಟೈತಂತೇನಿಲ್ಲ. ಇದು ಅನಾದಿ ಅಂತಂದ್ರೆ ಯಾವ್ದಕ್ಕೆ ಆದಿ ಇಲ್ಲವೋ ಅದಕ್ಕೆ ಅನಾದಿ ಅಂತ ಕರೀತಾರ. ಅದು ಅನಾದಿಯಾಗಿರುವುದರಿಂದ ಇಲ್ಲಿ ಇದು ನಿರ್ದೋಷವಾಗಿದೆ ಅಂತ ಹೇಳಿದ್ರು. ಇತ್ಯನವದ್ಯಂ, ಅನಾದಿತ್ವಾದ್ ಸಂಸಾರಸೆ ಇತ್ಯನವದ್ಯಂ, ಸಂಸಾರ ಅನಾದಿಯಾಗಿರುವುದರಿಂದ ಇದು ನಿರ್ದೋಷವಾಗಿರತಕ್ಕಂಥದ್ದು. ಇಲ್ಲಿ ಯಾವುದೇ ದೋಷ ಅನ್ನುವಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಕರ್ತೃತ್ವ ಅನ್ನುವಂಥದ್ದು, ಜೀವನ ಕರ್ತೃತ್ವ ಇದು ಪರಾಧೀನ ಆದ್ರೂ ಕೂಡ ಇಲ್ಲಿ ಜೀವನ ಕರ್ಮವನ್ನ ಮಾಡೇ ತೀರ್ತಾನಂತ. ಯಾಕಂದ್ರೆ ಹಿಂದಿನ ಜನ್ಮದ ಒಂದು ಪ್ರಯತ್ನವನ್ನು ಅಪೇಕ್ಷೆ ಮಾಡಿಕೊಂಡು ಈಗ ಪರಮಾತ್ಮ ಮಾಡ್ಸಕತ್ತಾನ. ಮತ್ ಹಿಂದಿನ ಜನ್ಮದಲ್ಲಿ ಅದಕ್ಕೂ ಹಿಂದಿನ ಜನ್ಮ ಏನೈತಲ್ಲ ಅದರ ಅಪೇಕ್ಷೆಯನ್ನು ಇಟ್ಟುಕೊಂಡು ಆ ಹಿಂದಿನ ಜನ್ಮದಲ್ಲಿ ಅವನು ಮಾಡಿಸ್ತಾ ಇದ್ದಾನ ಅಂತ. ಯಾಕಂದ್ರೆ ಈ ಸಂಸಾರ ಅನ್ನುವಂತಹದ್ದು ಅನಾದಿಯಾಗಿರುವುದರಿಂದ ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದು ಬರೋದಿಲ್ಲ ಅಂತ ಇಷ್ಟು ಹೇಳ್ಕೊಂಡು ಬಂದ್ರು. ಇವನು ಮತ್ತೆ ಇಲ್ಲಿ ಇನ್ನೂ ಪ್ರಶ್ನೆ ಮಾಡ್ತಾನ್ರಿ. ಅವನು ಯಾರೋ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು. ಕಥಂ ಪುನರವಗಮ್ಯತೆ ಕೃತ ಪ್ರಯತ್ನಾಪೇಕ್ಷಾ ಈಶ್ವರ ಇತಿ. ಹಾಗಾದ್ರೆ ಇಲ್ಲಿ ಈಶ್ವರ ಜೀವಕೃತ ಪ್ರಯತ್ನವನ್ನ ಅಪೇಕ್ಷೆ ಇಟ್ಟುಕೊಂಡೇ ಮಾಡಿಸ್ತಾನಂತ ಹೇಳ್ತಿರಲ್ಲ, ಇದು ನಿಮಗೆ ಹೆಂಗ್ ಗುರ್ತಾಯ್ತು ಅಂತ ಅವನ ಪ್ರಶ್ನೆ. ಇದು ಗುರ್ತಾಗಬೇಕಾದ್ರೆ ನಿಮಗೆ ಹೆಂಗ್ ಗುರ್ತಾಯ್ತು ಇದ್ರ ಬಗ್ಗೆ ಅಂತ ಆ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ದಾರ. ವಿಹಿತ ಪ್ರತಿಸಿದ್ಧ ವೈಯರ್ಥ್ಯಾದಿಭ್ಯ ಇತ್ಯಾಹ. ಅದಕ್ಕೆ ಅಲ್ಲಿ ಸೂತ್ರದೊಳಗಿನ ತಗೊಂಡ್ರಿ. ಈಗ ವಿಹಿತ ಪ್ರತಿಸಿದ್ಧ ವೈಯರ್ಥಾದಿಭ್ಯ ಅಂತ ಸೂತ್ರದಲ್ಲಿ ಅರ್ಧ ಭಾಗ ಈಗ ಕೃತ ಪ್ರಯತ್ನಾಪೇಕ್ಷಸ್ತು ಅಲ್ಲಿವರೆಗೆ ಆಯ್ತ್ರಿ. ಇವಾಗ ಇನ್ನು ವಿಹಿತ ಪ್ರತಿಸಿದ್ಧ ವೈಯರ್ಥ್ಯಾದಿಭ್ಯ ಅದ್ರ ಬಗ್ಗೆ ಈ ವಿವರಣೆ ಕೊಡ್ತಾ ಇದ್ದಾರೆ ಇವಾಗ. ಏವಂ ಹಿ ಸ್ವರ್ಗಕಾಮೋ ಯಜೇತ ಬ್ರಾಹ್ಮಣೋ ನ ಹಂತವ್ಯ ಇತ್ಯೇವಂ ಜಾತೇಕಸ್ಯ ವಿಹಿತಸ್ಯ ಪ್ರತಿಸಿದ್ಧಸ್ಯ ಚ ಅವೈಯರ್ಥ್ಯಂ ಭವತಿ. ಈಗ ಇಲ್ಲಿ ವಿಹಿತವಾಗಿರ್ತಕ್ಕಂಥ ಮತ್ತು ಪ್ರತಿಸಿದ್ಧವಾಗಿರ್ತಕ್ಕಂಥ ಏನು ಕರ್ಮಗಳದಾವಲ್ರಿ, ಕೆಲವೊಂದು ಕರ್ಮಗಳನ್ನ ವೇದ ಮಾಡು ಅಂತ ಹೇಳ್ತದ. ಪುಣ್ಯ ಕರ್ಮಗಳು ಏನದಾವಲ್ಲ ಅವಳನ್ನ ಮಾಡ ಅಂತ ಹೇಳ್ತದ. ಮತ್ತಿನ್ನು ಕೆಲವೊಂದು ನಿಷಿದ್ಧ ಕರ್ಮಗಳದಾವಲ್ರಿ ಅವಳನ್ನ ಮಾಡಬೇಡ ಅಂತ ಹೇಳ್ತಾ ಇದೆ. ಅವು ವ್ಯರ್ಥ ಆಗಬಾರದು ಅಂತ. ವಿಹಿತ ಮತ್ತು ಪ್ರತಿಸಿದ್ಧಗಳು ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಏನದಲ್ಲ
ಅದು ವ್ಯರ್ಥ ಆಗಬಾರದಂತ ಹೇಳಿ ಅನೇಕ ಕಾರಣಗಳಿಂದ ಇಲ್ಲಿ ಸೂತ್ರಕಾರರು ಅದನ್ನ ಹೇಳಿದ್ದಾರೆ ಅಂತ. ಹೆಂಗ ಅಂತಂದ್ರೆ ಸ್ವರ್ಗ ಕಾಮೋ ಯಜೇತ ಅಂತ ಒಂದು ವಾಕ್ಯ ಬರ್ತದೆ ಇಲ್ಲಿ. ಸ್ವರ್ಗ ಕಾಮನೆ ಉಳ್ಳವನು ಯಾಗವನ್ನ ಮಾಡಬೇಕು ಅಂತ. ಸ್ವರ್ಗ ಕಾಮನೆ ಉಳ್ಳವನು ಯಾವದಾನೋ ಅವನು ಯಾಗ ಮಾಡಬೇಕು. ಮತ್ತ ಬ್ರಾಹ್ಮಣವನ ಹಂತವ್ಯ, ಬ್ರಾಹ್ಮಣನನ್ನ ಕೊಲ್ಲಬಾರದು ಅಂತ. ಈ ಪ್ರಕಾರವಾಗಿರ್ತಕ್ಕಂಥ ವಿಹಿತವಾಗಿರ್ತಕ್ಕಂಥ ಮತ್ತು ಪ್ರತಿಸಿದ್ಧವಾಗಿರ್ತಕ್ಕಂಥ ಕರ್ಮಕ್ಕ ಅಲ್ಲಿ ವೈಯರ್ಥ್ಯ ಅನ್ನುವಂತಹದ್ದು ಉಂಟಾಗಬಾರದು ಅಂತ. ಯಾಕಂದ್ರೆ ಇಲ್ಲಿ ಬ್ರಾಹ್ಮಣ ಕೊಲ್ತಕ್ಕದ್ದಲ್ಲ ಅನ್ನೋದು ಇದು ನಿಷೇಧ. ಸ್ವರ್ಗ ಕಾಮ ಯಾಗವನ್ನು ಮಾಡ್ಬೇಕನ್ನೋದು ಅಲ್ಲಿ ವಿಹಿತ ಅಲ್ಲಿ. ಮತ್ತು ವಿಹಿತ ಪ್ರತಿಸಿದ್ಧ ಎರಡೂ ಅದಾವಲ್ಲ ಇದ್ರಾಗ. ಅಲ್ಲಿ ಅವೈರ್ಥ್ಯತ್ವ ಅನ್ನುವಂಥದ್ದು ಅಲ್ಲಿ ಉಂಟಾಗ್ತದಂತ. ಇಂಥ ಒಂದು ವಿಹಿತವಾಗಿರ್ತಕ್ಕಂಥ ಮತ್ತು ಪ್ರತಿಸಿದ್ಧವಾಗಿರ್ತಕ್ಕಂಥ ಕರ್ಮಕ್ಕ ಅಂದ್ರೆ ವ್ಯರ್ಥ ಆಗದೇ ಇರಲಿ ಅಂತ. ಮತ್ತು ಒಂದ್ ವೇಳೆ ಹಾಗಿಲ್ಲದೆ ಇದ್ರೆ ಅದು ವ್ಯರ್ಥ ಆಗಿ ಹೋಗ್ಬಿಡ್ತದಂತದು. ಅದು ವ್ಯರ್ಥ ಆಗದೇ ಇರಲಿ ಅಂತ ಅಲ್ಲಿ ಶ್ರುತಿ ಅನ್ನುವಂಥದ್ದು ಅಲ್ಲಿ ಹೇಳ್ಕೊಂಡು ಬಂದೈತಿ ಅಂತಲ್ಲಿ. ಈಶ್ವರ ಅನ್ಯಥಾ ತತ್ ಅನರ್ಥಕಂ ಶಾತ್ ಇಲ್ಲದೆ ಹೋದ್ರೆ ಅದು ಅನರ್ಥ ಆಗಿಬಿಡ್ತದ. ಈಶ್ವರ ಏವ ವಿಧಿ ಪ್ರತಿಷೇಧಯೋರ್ ನಿಯುಜ್ಯೇತ ಅತ್ಯಂತ ಪರತಂತ್ರತ್ವಾ ಜೀವಸ್ಯ. ಇಲ್ಲಿ ವಿಧಿ ಮತ್ತು ಪ್ರತಿಷೇಧಗಳಲ್ಲಿ ಅಂತ ಏನದಾವಲ್ರಿ, ಅಲ್ಲಿ ಈಶ್ವರನನ್ನೇ ಆ ವಿಧಿ ಪ್ರತಿಷೇಧಗಳಲ್ಲಿ ನೇಯಿಸಿರುತ್ತದೆ ಅಂತ ಹೇಳಿ ಹಿಂಗನು ಕೂಡ ಅರ್ಥ ಆಗ್ತದಂತೆ. ಯಾಕಂದ್ರೆ ಇಲ್ಲಿ ಜೀವ ಇವು ಅತ್ಯಂತ ಪರತಂತ್ರದಾನ ಅಂತ ಹೇಳ್ತಾರ ಅವರು. ಜೀವ ಸ್ವತಂತ್ರನಲ್ಲ, ಜೀವ ಪರತಂತ್ರನಾಗಿದ್ದಾನೆ ಅಂತ. ಈಶ್ವರ ಏವ ವಿಧಿ ಪ್ರತಿಷೇಧಯೋರ್ ನಿಯುಜ್ಯೇತ ಅತ್ಯಂತ ಪರತಂತ್ರತ್ವಾ ಜೀವಸ್ಯ ತಥಾ ವಿಹಿತಕಾರಿಣಮಪಿ ಅನರ್ಥೇನ ಸಂಸೃಜ್ಯೇತ ಪ್ರತಿಸಿದ್ಧ ಕಾರಣಮಪಿ ಅರ್ಥೇನ. ಅದಕ್ಕೆ ಹೇಳಿದ್ರವರು ಇಲ್ಲಿ ವಿಹಿತವನ್ನ ಯಾವನು ಮಾಡಿದಾನಲ್ಲ, ವಿಹಿತ ಅಂದ್ರೆ ಏನು, ವೇದ ವಿಹಿತವಾಗಿರ್ತಕ್ಕಂಥ ಒಳ್ಳೆ ಸತ್ಕರ್ಮಗಳು, ಅವನನ್ನ ಅನರ್ಥ ಸಂಬಂಧ ಉಳ್ಳವನ್ನಾಗಿ ಮಾಡುವುದು ಅಂತ ಮಾಡ್ತಾನಂತ ಹಿಂಗುನು ಆಗ್ತದಂತ ಅವನು. ಒಂದ್ ವೇಳೆ ಅದ್ರ ಪ್ರಕಾರ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡಿದವನಿಗೆ ಇಲ್ಲಿ ಅನರ್ಥ ಸಂಬಂಧವಾಗಿರ್ತಕ್ಕಂಥವುಗಳನ್ನ ಮಾಡುವನಂತ ಅರ್ಥ ಆಕೈತಿ ಇಲ್ಲಿ. ಮತ್ತೆ ಯಾವ್ದು ನಿಷಿದ್ಧ ಕರ್ಮ ಅದಾವಲ್ಲ ಅದನ್ನ ಮಾಡಿದವನನ್ನ ಅರ್ಥ ಸಂಬಂಧವನ್ನಾಗಿ ಮಾಡುವನು ಅಂತ ಆಗ್ತದಂತ. ಆದ್ರಿಂದ ಹೀಗಾದ್ರೆ ಅಲ್ಲಿ ವೇದಕ್ಕೆ ಪ್ರಾಮಾಣ್ಯ ಹೊರಟು ಹೋಗ್ಬಿಡ್ತದ ಅಂತ ಹೇಳ್ತಾರ ಅವ್ರು. ತಥಾ ವಿಹಿತ ಕಾರಣಮಪಿ ಅರ್ಥೇನ ಸರುಚೇತ ಪ್ರಸಿದ್ಧ ಕಾರಣಮಪಿ ಅರ್ಥೇನ ತತಶ್ಚ ಪ್ರಾಮಾಣ್ಯಂ ವೇದಸ್ಯ ಅಸ್ತಮಿಯಾತ್. ಅದರಿಂದ ವೇದದ ಪ್ರಾಮಾಣ್ಯವೇ ಹೊರಟು ಹೋಗ್ಬಿಡ್ತದಂತ. ಯಾಕಂದ್ರೆ ಅಲ್ಲಿ ಈಶ್ವರನಾಗಿರ್ತಕ್ಕಂಥವನು ಯಾವನು ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾನೋ ಅವನಿಗೆ ಅದಕ್ಕ ಯೋಗ್ಯವಾಗಿರ್ತಕ್ಕಂಥ ಫಲವನ್ನೇ ಉಂಟು ಮಾಡ್ತಾನ. ಅವನಿಗೆ ಅದಕ್ಕೆ ಅವನ ಪ್ರೇರಣೆ ಇರ್ತೈತೆ, ಅವನ ಅಪೇಕ್ಷೆಗೆ, ಅವನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅಲ್ಲಿ ಈಶ್ವರನ ಒಂದು ಏನು ಅವನನ್ನ ಪ್ರೇರಣೆ ಮಾಡ್ತಾನಂತವನು. ಸತ್ಕರ್ಮ ಮಾಡೋದ್ರಲ್ಲಿ ಫಲನೂ ಕೂಡ ಅವನಿಗೆ ಒಳ್ಳೇದನ್ನೇ ಕೊಡ್ತಾನ ಅವನು. ಮತ್ತೆ ಯಾವನು ನಿಷಿದ್ಧ ಕರ್ಮಗಳನ್ನು ಮಾಡ್ತಾನಲ್ರಿ ಅಂಥವನಿಗೆ ಅದರ ಅನರ್ಥ ರೂಪವಾಗಿರ್ತಕ್ಕಂಥ ಫಲವನ್ನೇ ಕೊಡ್ತಾನ ಅಂತ. ಅವನಿಗೆ ಶುಭ ಫಲ ಆಗಂಗಿಲ್ಲ. ಯಾವನು ವೇದ ನಿಷಿದ್ಧವಾದ ಕರ್ಮ ತೊಡಗ್ತಾ ಇದ್ದಾನೋ ಅವನು ಅಧೋಗತಿಗೆ ಹೋಗ್ತಾನ, ಅವನು ನರಕಾದಿಗಳನ್ನೇ ಪ್ರಾಪ್ತಿ ಮಾಡಿಕೊಳ್ತಾನ. ಮತ್ತೆ ಯಾವನು ಪುಣ್ಯ ಕರ್ಮ ಮಾಡ್ತಾನೋ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನ. ಯಾಕಂದ್ರೆ ಇದು ವೇದ ಅನ್ನುವಂಥದ್ದು ಹೇಳ್ತದಲ್ಲ, ಆ ವೇದ ಅನ್ನುವಂಥ ಸತ್ಯವಾದದ್ದನ್ನೇ ಹೇಳ್ತದ. ವೇದ ಯಾವತ್ತೂ ಅಸತ್ಯವನ್ನು ಹೇಳಂಗಿಲ್ಲ. ವೇದ ಅಂತಂದ್ರೆ ಅದು ಪರಮಾತ್ಮನ ಅಪೌರುಷೇಯ, ಅದು ಪರಮಾತ್ಮನ ವಾಣಿ ಅಂತದು. ಒಬ್ಬ ಪುರುಷನಿಂದ ರಚನೆ ಆದದ್ದಲ್ಲ ವೇದ ಅನ್ನುವಂತಹದ್ದು. ನಮ್ಗೆಲ್ಲರಿಗೂ ಅದೇ ಪ್ರಮಾಣ, ನಮ್ಗೆಲ್ಲರಿಗೂ ವೇದವೇ ಪ್ರಮಾಣ ಆಗೈತಲ್ರಿ. ಆದ್ದರಿಂದ ಇಲ್ಲಿ ಈಶ್ವರಸ್ಯ ಚ ಅತ್ಯಂತಂ ಅನಪೇಕ್ಷತ್ವೇ ಲೌಕಿಕಸ್ಯಾಪಿ ಪುರುಷಾಕಾರಸ್ಯ ವೈಯರ್ಥ್ಯಂ ಅಂತ ಹೇಳಿದರು. ಇಲ್ಲಿ ಈಶ್ವರಸ್ಯ ಚ ಅತ್ಯಂತಂ ಅನಪೇಕ್ಷತ್ವೇ ಅಂದ್ರೆ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು
ಅತ್ಯಂತವಾಗಿ ಅನಪೇಕ್ಷನು ಅಂತ. ಅಂದ್ರೆ ಇಲ್ಲಿ ಲೌಕಿಕವಾಗಿರ್ತಕ್ಕಂಥ ಪುರುಷ ಪ್ರಯತ್ನ ಅನ್ನುವಂಥದ್ದು ವ್ಯರ್ಥ ಆಗಿ ಹೋಗ್ತದಂತ. ನಮಗೆ ಈಶ್ವರನ ಅತ್ಯಂತವಾಗಿ ಅನಪೇಕ್ಷ ಅಂದ್ರೆ ಅವನ ಅಪೇಕ್ಷೆನೇ ಬೇಡಪ್ಪ ಅಂತಂದು ಒಂದು ವೇಳೆ ಅಂದ್ಬಿಟ್ರೆ ಅವಾಗ ಈ ಲೌಕಿಕವಾಗಿರ್ತಕ್ಕಂಥ ಪುರುಷ ಪ್ರಯತ್ನ ವ್ಯರ್ಥ ಆಗಬೇಕಾಗ್ತದ ಅಂತ ಹೇಳಿದ್ರು ಅವರು. ವೈಯರ್ಥ್ಯಂ ತಥಾ ದೇಶ ಕಾಲನಿಮಿತ್ಯಾನಾಂ ಪೂರ್ವೋಕ್ತ ದೋಷ ಪ್ರಸಂಗಶ್ಚ ಇತ್ಯೇವಂ ಜಾತೀಯಕಂ ದೋಷ ಜಾತಂ ಆದಿಗ್ರಹಣೇನ ದರ್ಶಯತಿ. ಆದ್ರೆ ದೇಶ ಕಾಲ ನಿಮಿತ್ಯಾನಾಂ, ಇಲ್ಲಿ ದೇಶ ಕಾಲ ಮತ್ತು ನಿಮಿತ್ತಗಳು ವ್ಯರ್ಥವಾಗ್ತಾ ಇದ್ದಾವೆ ಅಂತ. ಆದ್ರಿಂದ ಇಲ್ಲಿ ಹೇಳ್ತಕ್ಕಂಥ ಅಕೃತ ಅಭ್ಯಾಗಮ ಅನ್ನುವಂತ ದೋಷ ಇಲ್ಲಿ ಪ್ರಸಕ್ತ ಆಗ್ತದಂತ ಹೇಳಿದ್ರಲ್ರಿ. ಆ ದೋಷ ಸಮೂಹಗಳನ್ನ ಇಲ್ಲಿ ಆದಿ ಅನ್ನೋ ಶಬ್ದದಿಂದ ಗ್ರಹಿಸಿರುವುದರಿಂದ ಅಂತ ತಿಳಿಸಿರ್ತಾರಂತ. ಇದನ್ನ ಆದಿ ಎನ್ನುವಂತ ಒಂದು ಶಬ್ದವನ್ನು ಹೇಳಿದಾರಲ್ಲ, ದೋಷಾತ್ ಆದಿಗ್ರಹಣೇನ ದರ್ಶಯತಿ ಅಂತ. ಆದಿ ಎನ್ನುವಂತ ಒಂದು ಗ್ರಹಣದಿಂದ ಆದಿ ಎನ್ನುವಂತ ಶಬ್ದವನ್ನು ಗ್ರಹಿಸಿದ್ದರಿಂದ ಅದನ್ನು ತಿಳಿಸಿರ್ತಾನೆ ಅಂತೇಳಿ ಇಷ್ಟದನ್ನ ಹೇಳ್ಕೊಂಡು ಬಂದರು. ಅಂದ್ರೆ ಇಲ್ಲಿ ವೇದ ನಮ್ಮೆಲ್ಲರಿಗೂ ಪ್ರಾಮಾಣ್ಯ ಅಂತ. ವೇದ ಯಾವಾಗಲೂ ಒಳ್ಳೆಯದನ್ನೇ ನಮಗೂ ವಿಧಾನ ಮಾಡ್ತದ, ನಮಗ್ ಶುಭ ಫಲವನ್ನೇ ಕೊಡ್ತದಂತ. ಶುಭ ಫಲವನ್ನೇ ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ವಿಧಿಗಳನ್ನ ವಿಧಿಸ್ತದಂತ. ಸ್ವರ್ಗ ಕಾಮನೆಯಾದವನು ಯಜ್ಞ ಮಾಡ್ರಿ ಅಂತ ಹೇಳ್ತದದು. ಹೀಗಾಗಿ ಈಶ್ವರ ಅದಕ್ಕ ಆ ಕರ್ಮವನ್ನ ಮಾಡುವವನಿಗೆ ಅವನ ಪ್ರಯತ್ನವನ್ನು ನೋಡಿ ಅವನು ಕರ್ಮವನ್ನ ಮಾಡಿಸ್ತಾನಂತ. ಅವನ ಕಡೆಯಿಂದ ಒಳ್ಳೆ ಉತ್ತಮ ಪುಣ್ಯ ಕಾರ್ಯ ಮಾಡಿಸ್ತಾನ. ಇನ್ನು ಯಾವ ನಿಷಿದ್ಧ ಕರ್ಮ ತೊಡಗಿದ್ದಾನೋ ಅಂಥವನಿಗೆ ನರಕಾದಿ ಅಧೋಗತಿ ಅನ್ನುವಂಥದ್ದು ಉಂಟಾಗುವಂತೆ ಅವನ ಪ್ರೇರಣೆ ಇರ್ತದ ಅಂತ ಹೇಳಿ ಇದನ್ನೆಲ್ಲ ಹೇಳ್ಕೊಂಡು ಬಂದರು. ಆದ್ರಿಂದ ಇಲ್ಲಿ ಹಿಂದೆ ಹೇಳಿರ್ತಕ್ಕಂಥ ಎಲ್ಲಾ ದೋಷವನ್ನ ನಿರಾಕರಣೆ ಮಾಡಿಕೊಂಡು ಇನ್ನ ಅಂಶಾಧಿಕರಣ ಅಂತ ಹೇಳಿ ಇಲ್ಲಿ ಜೀವ ಪರಮಾತ್ಮನ ಅಂಶ ಅಂತ ಹೇಳ್ತಾ ಇದ್ದಾರೆ. ಅಂಶಿ ಭಾವ ಅದು ಶ್ರುತಿ ಪ್ರಮಾಣ ಕೊಟ್ಟು ಇಲ್ಲಿ ಮುಂದಿನ ಅಧಿಕರಣ 17ನೇ ಅಧಿಕರಣದೊಳಗ ಅಂಶಾಧಿಕರಣದಲ್ಲಿ ಹೇಳೋರದಾರ. ಇದನ್ನು ಮತ್ತೆ ಮುಂದೋಡೋಣ.